ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ 8th ಡಿಸೆಂಬರ್ ಸೆಕೆಂಡ್ ಶಿಫ್ಟಿನ RRB ಡಿ ಗ್ರೂಪ್ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆನ ಈ ಒಂದು ಸೆಷನ್ನಲ್ಲಿ ನಾವು ನೋಡ್ಕೊಳ್ಳೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು ಹಳೆ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಹಾಗೆ ಅನಾಲಿಸಿಸ್ ಕ್ಲಾಸ್ಗಳನ್ನು ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಖಂಡಿತವಾಗೂ ಅದು ನಿಮಗೆ ಉಪಯೋಗ ಆಗುತ್ತೆ, ಸರಿನಾ? ಸೊ ಹಾಗಾದ್ರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತಂದ್ರೆ 2025 ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು ಯಾವಾಗ ಆಚರಿಸಲಾಯಿತು ಅಂತ, ಸರಿನಾ? ಸೊ ಇದು 2025 ಆಗಿರಲಿ 2075 ಆಗಿರಲಿ, ಸೊ ಈ ಒಂದು ಕಾರ್ಮಿಕ ದಿನವನ್ನು ನಾವು ಒಂದೇ ದಿನ ಆಚರಣೆ ಮಾಡ್ತೀವಿ. ಯಾವಾಗ ಅಂತಂದ್ರೆ ಮೇ 1ನೇ ತಾರೀಕು ಅಂತ ಹೇಳ್ತೀವಿ, ಸರಿನಾ? ನೆನ್ಪಿಟ್ಕೊಳ್ಳಿ, ಮೇ 1ನೇ ತಾರೀಕು ನಾವು ಕಾರ್ಮಿಕ ದಿನವನ್ನು ಆಚರಣೆ ಮಾಡ್ತೀವಿ. ಏಪ್ರಿಲ್ 1 ನಾವು ಮೂರ್ಖರ ದಿನ ಅಂತ ಆಚರಣೆ ಮಾಡ್ತೀವಿ, ಸರಿನಾ? ಸೊ ಅದು ಸಹ ನಿಮ್ಗೆ ಗೊತ್ತಿರಬೇಕು. ಅಂಡ್ ನೆಕ್ಸ್ಟ್ ಈ ಜೂನ್ 5ನೇ ತಾರೀಕಿನಂದು ನಾವು ಏನು ಆಚರಣೆ ಮಾಡ್ತೀವಿ? ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತೀವಿ, ಸರಿನಾ? ವಿಶ್ವ ಪರಿಸರ ದಿನವನ್ನು ಯಾವ ಒಂದು ವರ್ಷದಿಂದ ಇದನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ ಅಂತ ಕೇಳಿದ್ರೆ 1972ರಿಂದ ಇದನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ, ಸರಿನಾ? ಸೊ ಇದು ಎಲ್ಲರಿಗೂ ಗೊತ್ತಿರುತ್ತೆ ಯಾವುದು 5 ಜೂನ್ ಅಂತ. ಬಟ್ ಯಾವಾಗಿಂತ ಅಂತ ಬೇಕಲ್ವಾ? 1972ರಲ್ಲಿ. ಯಾಕೆ 1972ರಲ್ಲಿ? ಈ UNEP ಸ್ಟಾರ್ಟ್ ಆಗುತ್ತೆ. ಯಾವುದು? ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಈ ಒಂದು ಸಂಸ್ಥೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ನೈರೋಬಿಯಲ್ಲಿ ಕಂಡು ಬರುತ್ತೆ. ಯಾವ ದೇಶದಲ್ಲಿ? ನೈರೋಬಿ ಅಂತ ಹೇಳ್ತೀವಿ. ಸೊ ನೈರೋಬಿಯಲ್ಲಿ ಇದು ಕಂಡು ಬರುತ್ತೆ, ಸರಿನಾ? ಸೊ ಆ ಒಂದು ನೈರೋಬಿಯಲ್ಲಿ ಕಂಡುಬರ್ತಕ್ಕಂಥ ಒಂದು UNEP ಸ್ಥಾಪನೆಯ ದಿನದಂದು ಈ ಎನ್ವೈರನ್ಮೆಂಟ್ ಡೇ ಅಥವಾ ಒಂದು ಪರಿಸರ ದಿನವನ್ನು ನಾವು ಆಚರಣೆ ಮಾಡ್ತೀವಿ ಅನ್ನೋದು ಸಹ ನಿಮ್ಗೆ ಗೊತ್ತಿರಬೇಕು, ಸರಿನಾ? ಸೊ ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮಾನವ ಹಕ್ಕುಗಳ ದಿನವನ್ನಾಗಿ ನಾವು ಯಾವ ದಿನವನ್ನು ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ ಇವಾಗ ಬರ್ತಕ್ಕಂತಹ ಡಿಸೆಂಬರ್ 10ರಂದು ನಾವು ಮಾನವ ಹಕ್ಕುಗಳ ದಿನ ಅಂತ ಆಚರಣೆ ಮಾಡ್ತೀವಿ, ಸರಿನಾ? ಸೊ ನಾಳೆ ಇದೆ ಅಲ್ವಾ? ಸೊ ನಾಳೆ ನಾವು ಮಾನವ ಹಕ್ಕುಗಳ ದಿನ ಅಂತ ಆಚರಣೆ ಮಾಡ್ತೀವಿ, ಸರಿನಾ? ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ, ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, IPL 2025ರಲ್ಲಿ ನಾಯಕನಾಗಿ ಮೊದಲ ಬಾರಿಗೆ IPL ಪ್ರಶಸ್ತಿಯನ್ನು ಗೆದ್ದ ಆಟಗಾರ ಯಾರು? ಯಾರ್ರೀ ನಮ್ಮ ಹುಲಿ? ಯಾರು? ಈ ರಜತ್ ಪತಿದಾರ್ ಅವರು ಅಂತ ಹೇಳ್ತೀವಿ. ಸೊ ಯಾವ ರಾಜ್ಯದವರು ಇವರು? ಮೂಲತಃ ಮಧ್ಯಪ್ರದೇಶ ರಾಜ್ಯದವರು, ಸರಿನಾ? ಸೊ ಸಹ ನಿಮ್ಗೆ ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇವರು ರೀಸೆಂಟ್ ಆಗಿ ಸ್ಮ್ಯಾಟಲ್ ಸಹ ಇವರೇ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ, ಸರಿನಾ? ಯಾವ ತಂಡ? ಇದೇ ಒಂದು ರಜತ್ ಪತಿದಾರ್ ಅವರ ತಂಡ, ಮಧ್ಯಪ್ರದೇಶ ತಂಡ ಅಂತ ಹೇಳ್ಬೋದು, ಸರಿನಾ? ಸೊ ಸೆಂಟ್ರಲ್ ಝೋನ್ ಅಂತ ಹೇಳ್ಬೋದು. ಸೊ ಸೆಂಟ್ರಲ್ ಝೋನ್ ಆ್ಯಂಡ್ ದೆನ್ ಈ ಮಧ್ಯಪ್ರದೇಶ ತಂಡಕ್ಕೆ ಆ್ಯಂಡ್ ನಮ್ಮ RCBಗೆ ನಾಯಕನಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಇದೇ ರಜತ್ ಪತಿದಾರ್ ಅವರು ಅಂತ ಹೇಳ್ತೀವಿ, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಇದು ಎಷ್ಟನೇ ಸೀಸನ್ ಆಗಿತ್ತು ಅಂತ ಕೇಳ್ಬೋದು? 18ನೇ ಸೀಸನ್ ಆಗಿತ್ತು. ಸೊ ಹಾಗಾದ್ರೆ IPLನಲ್ಲಿ ಈ ಪರ್ಪಲ್ ಕ್ಯಾಪ್ ಯಾರಿಗೆ ನೀಡಿದರು ಅಂತ ಕೇಳ್ಬೋದು, ಸರಿನಾ? ಈ ಒಂದು ಪರ್ಪಲ್ ಕ್ಯಾಪ್ ಯಾರಿಗೆ ಅಂತಂದ್ರೆ ಈ ಪ್ರಸಿದ್ಧ ಕೃಷ್ಣ ಅವರಿಗೆ, ಸರಿನಾ? P ಫಾರ್ ಪರ್ಪಲ್, P ಫಾರ್ ಪ್ರಸಿದ್ಧ ಕೃಷ್ಣ ಅವರಿಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಸಾಯಿ ಸುದರ್ಶನ್ ಅವರಿಗೆ ಈ ಆರೆಂಜ್ ಕ್ಯಾಪ್ ಅನ್ನು ಸಹ ನೀಡಿದ್ದಾರೆ ಅನ್ನೋದು ಸಹ ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಅತಿ ಹೈಯೆಸ್ಟ್ ರನ್ ಮಾಡಿದವರಿಗೆ ಆರೆಂಜ್ ಕ್ಯಾಪ್ ನೀಡ್ತಾರೆ, ಅತಿ ಹೈಯೆಸ್ಟ್ ವಿಕೆಟ್ ತೆಗೆದವರಿಗೆ ಈ ಒಂದು ಪರ್ಪಲ್ ಕ್ಯಾಪ್ ನೀಡ್ತಾರೆ ಅನ್ನೋದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಇವರಿಬ್ರು ಯಾವ ತಂಡಕ್ಕೆ ಸಂಬಂಧಪಟ್ಟಿರೋ ವ್ಯಕ್ತಿಗಳಾಗಿದ್ದಾರೆ? ಸೊ ಇಬ್ಬರು ಸಹ ಗುಜರಾತ್ ಟೈಟನ್ಸ್ಗೆ, ಸರಿನಾ? ಯಾವುದು? GT ಅಂತ ಹೇಳ್ತೀವಿ. ಈ ಒಂದು ಗುಜರಾತ್ ಟೈಟನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಆಟಗಾರರಾಗಿದ್ದಾರೆ ಯಾರು? ಪ್ರಸಿದ್ಧ ಕೃಷ್ಣ ಆಗಿರಲಿ ಆ್ಯಂಡ್ ದೆನ್ ಸಾಯಿ ಸುದರ್ಶನ್ ಅವರಾಗಿರಲಿ, ಸರಿನಾ? ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಇದು ಸೀಸನ್ ಎಷ್ಟನೇದು ಅಂತ ಕೇಳ್ತಾನೆ? 18ನೇ ಸೀಸನ್ ಆಗಿದೆ. ಆ್ಯಂಡ್ ದೆನ್ ಇದನ್ನ ಗೆದ್ದಿರ್ತಕ್ಕಂತಹ ದಿನಾಂಕ ಯಾವುದು ಅಂತ ಸಹ ಕೇಳ್ಬೋದು. ಯಾವುದು ಅಂತ ಹೇಳ್ಬೋದಾ? ಜೂನ್ ಎಷ್ಟನೇ ತಾರೀಕು ಹೇಳಿ ನೋಡುವ. ಇದು ಓಕೆ, ನೀವು ಮರ್ತಿರೋಕ್ಕೆ ಸಾಧ್ಯವೂ ಇಲ್ಲ. ಸೊ ಇದನ್ನು ಹೇಳಿ, ಓಕೆ? ಡೇಟ್ ನಾವು ಕಮೆಂಟ್ ಮಾಡಿ, ಯಾಕಂದರೆ ಡೇಟ್ ಕೇಳೋ ಚಾನ್ಸಸ್ ಸಹ ಸಾಕಷ್ಟಿದೆ, ಓಕೆ? ಸಾಕಷ್ಟು ನಿಮಗೆ ಕೇಳ್ತಾನೆ ಅದು ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಇಲ್ಲಿ ಸ್ವಲ್ಪ ಇದನ್ನ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಇದನ್ನು ನೋಡ್ಕೊಳ್ಳಿ, ಓಕೆ? ಇದನ್ನು ಫೈನಲ್ ಎಲ್ಲಿ ನಡೆಯಲಾಯಿತು ಅಂತ ಕೇಳಿದ್ರೆ ಅಹಮದಾಬಾದ್ನ ಈ ಒಂದು ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇದು ನಡೆಯಲಾಗಿದೆ, ಸರಿನಾ? ಸರ್ ಚಿನ್ನಸ್ವಾಮಿ ಅಲ್ವಾ? ಚಿನ್ನಸ್ವಾಮಿಯಲ್ಲಿ ಅವರು ಸೆಲೆಬ್ರೇಷನ್ ಮಾಡಕ್ಕೆ ಬರ್ತಾರೆ. ಸೊ ಅಲ್ಲಿ ಏನಾಗ್ತದೆ? ಕಾಲು ತುಳಿತದಿಂದ 11 ಜನ ಡೆತ್ ಆಗ್ತಾರೆ, ಸರಿನಾ? ಸೊ ಎಷ್ಟು ಜನ ಡೆತ್ ಆಗ್ತಾರೆ ಅಂತ ಕೇಳ್ತಾನೆ, ಸರಿನಾ? ಸೊ ಅದನ್ನ ನೆನ್ಪಿಟ್ಕೊಳ್ಳಿ, 11 ಜನ ಡೆತ್ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಅದು ಸೆಲೆಬ್ರೇಷನ್ ಎಲ್ಲಿ ಮಾಡಲಾಗಿತ್ತು ಅಂತ ಕೇಳಿದ್ರೆ ನಾವು ಹೇಳಬೇಕಾಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ. ಎಲ್ಲಿಂದ? ಈ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಈ ವಾಕ್ ಶೋ ಇರುತ್ತೆ, ಸರಿನಾ? ಸೊ ಅದು ಸಹ ನಿಮ್ಗೆ ಗೊತ್ತಿರ್ಬೋದು, ಕೇಳ್ತಾನೆ, ಓಕೆ? ಆ್ಯಂಡ್ ದೆನ್ ನೆಕ್ಸ್ಟ್ ಇದನ್ನ ಒಂದು ಫೈನಲ್ ಸ್ಟೇಡಿಯಂ ಯಾವುದು ಅಂತ ನೋಡ್ಕೊಳ್ಳಿ. ಯಾವುದು ಅಂತಂದರೆ ಅಹಮದಾಬಾದ್ ಸ್ಟೇಡಿಯಂ ಅಂತ ಹೇಳ್ತೀವಿ. ಯಾರನ್ನ ಹೊಡೆದು ನಾವು ಫೈನಲಲ್ಲಿ ಕಪ್ನ ಎತ್ಕೊಂಡ್ವಿ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಪಂಜಾಬ್ ಕಿಂಗ್ಸ್ನ, ಓಕೆ? ಈ ಒಂದು ಪಂಜಾಬ್ ಕಿಂಗ್ಸ್ ತಂಡ ಏನಿದೆಯಲ್ವಾ, ಸೊ ಈ ಒಂದು ತಂಡವನ್ನು ನಾವು ಸೋಲಿಸಿ ಫೈನಲನ್ನು ನಮ್ಮ ಮುಡಿಗೆ ಏರಿಸ್ಕೊಂಡಿದ್ದೀವಿ ಅನ್ನೋದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾದರೆ ಪಂಜಾಬ್ ಕಿಂಗ್ಸ್ನ ನಾಯಕ ಯಾರು? ಈ ಶ್ರೇಯಸ್ ಅಯ್ಯರ್ ಅಂತ ಹೇಳ್ತೀವಿ, ಸರ್. ಯಾರು? ಶ್ರೇಯಸ್ ಅಯ್ಯರ್ ಅವರು, ಓಕೆ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಟೆನಿಸ್ ಕ್ಯಾಲೆಂಡರ್ನ 3ನೇ ಗ್ರ್ಯಾಂಡ್ ಸ್ಲಾಮ್ ವಿಂಬಲ್ಡನ್ 2025ರಲ್ಲಿ ಎಲ್ಲಿ ನಡೆಯಿತು? ಓಕೆ, ಸೊ ಆಪ್ಷನಲ್ಲಿ ಆನ್ಸರ್ ಕೊಟ್ಟಿದ್ದಾನಲ್ವಾ? ಓಕೆ, ಎಲ್ಲಿ? ವಿಂಬಲ್ಡನ್ ಎಲ್ಲಿ ಕಂಡು ಬರುತ್ತೆ ರೀ? UK ಎಲ್ಲಿ ಕಂಡು ಬರುತ್ತಲ್ವಾ? ಸೊ ಆನ್ಸರ್ ಇದೆಯಲ್ಲ, ಸಾಕು. ಯಾವುದು? UK ಅಂತ ಹೇಳ್ತೀವಿ. ಲಂಡನಲ್ಲಿ ಇದು ನಡೆದಿತ್ತು, ಸರಿನಾ? ಸೊ ನಿಮಗೆ ಹೇಳ್ತಾನೆ ಬಂದಿದ್ದೀನಿ. ಆ್ಯಂಡ್ ದೆನ್ ಸಾಕಷ್ಟು ನನ್ನ ಕ್ಲಾಸ್ ಕೇಳೋರು ಇದಕ್ಕೆ ರಾಂಗ್ ಹಾಕಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂತಂದರೆ ನಿಮಗೆ ವರ್ಷದಲ್ಲಿ 4 ಗ್ರ್ಯಾಂಡ್ ಸ್ಲಾಮ್ಗಳು ನಡೀತವೆ ಅಂತ ಹೇಳಿದ್ದೆ. ಯಾವ್ದ್ಯಾವ್ದು ನಡೀತದೆ ಸರ್? ಮೀನ್ಸ್ ಇನ್ನು ಆರ್ಡ್ರಲ್ಲಿ ಕೇಳ್ತಾನೆ, ಕ್ಯಾಲೆಂಡರ್ ಆರ್ಡ್ರಲ್ಲಿ ಕೇಳ್ತಾನೆ. ಸೊ ಮೊದಲನೇದು ಯಾವುದು? ಈ ಮೊದಲನೇದೇ ನಾವು ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿ
ಟೂರ್ನಿ ಅಂತ ಹೇಳ್ತೀವಿ, ಯಾವುದು ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳ್ತೀವಿ. ಸೆಕೆಂಡ್ ಯಾವುದು ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳ್ತೀವಿ. ಥರ್ಡ್ ಯಾವುದು ಇದೇ ಒಂದು ವಿಂಬಲ್ಡನ್ ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಫೋರ್ತ್ ಯಾವುದು ಅಂತಂದರೆ ಈ US ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳ್ತೀವಿ. ಸರ್ ಈ ಒಂದು US ಓಪನ್ ಟೆನಿಸ್ ಟೂರ್ನಿ ಅಮೆರಿಕಾದಲ್ಲಿ ನಡೀತೆ. ಆ್ಯಂಡ್ ದೆನ್ ಈ ಒಂದು ವಿಂಬಲ್ಡನ್ ಓಪನ್ ಟೆನಿಸ್ ಟೂರ್ನಿ ಲಂಡನ್ನಲ್ಲಿ ಮೀನ್ಸ್ UK ಅಲ್ಲಿ ನಡೆಯುತ್ತೆ. ಆ್ಯಂಡ್ ದೆನ್ ಈ ಒಂದು ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ ಒಂದು ಪ್ಯಾರಿಸಲ್ಲಿ ನಡೀತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿ ಏನಿದೆಯಲ್ವ ಇದು ಆಸ್ಟ್ರೇಲಿಯಾದಲ್ಲಿ ನಡೀತದೆ ಹೆಸರನ್ನ. ಸೊ ಇದು ಗೊತ್ತಿರಲಿ ಕೇಳ್ಬೋದು. ಆ್ಯಂಡ್ ದೆನ್ ನಿಮಗೆ ಕೇಳ್ತಾನೆ. ಸೊ ಈ ಆರ್ಡ್ರಲ್ಲೂ ಸಹ ನಿಮಗೆ ಕೇಳ್ಬೋದು. ಆರ್ಡ್ರಲ್ಲಿ ಆಲ್ರೆಡಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಆಲ್ರೆಡಿ ಸಾಕಷ್ಟು ಸರಿ ಕೇಳಿದಾನೆ ನಿಮಗೆ, ಸರಿನಾ, ಆರ್ಡ್ರನ್ನ ಮ್ಯಾಚ್ ಮಾಡು ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಇದರಲ್ಲಿ ಗೆದ್ದಿರ್ತಕ್ಕಂಥ ಸಿಂಗಲ್ಸಲ್ಲಿ ಗೆದ್ದಿರ್ತಕ್ಕಂಥ ಪುರುಷ ಆಗಿರಲಿ ಆ್ಯಂಡ್ ದೆನ್ ಮಹಿಳೆ ಆಗಿರಲಿ, ಸೊ ಅವ್ರ ಹೆಸರು ಇಂಪಾರ್ಟೆಂಟ್ ಆಗುತ್ತೆ, ಸರಿನಾ. ಸೊ ಹಾಗಾದರೆ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿಯನ್ನು ಗೆದ್ದಿರ್ತಕ್ಕಂಥ ಪುರುಷ ಯಾರು ಹೇಳ್ಬೋದಾ? ಯಾರು ಅಂತ? ಜಾನಿಕ್ ಸಿನ್ನರ್ ಅವರು. ಹಾಗಾದರೆ ಮಹಿಳೆ ಯಾರು ಹೇಳ್ಬೋದಾ? ಹೇಳಿ ನೋಡುವ, ಅದನ್ನು ಕಾಮೆಂಟ್ ಮಾಡಿ. ಯಾಕಂದರೆ ಸಾಕಷ್ಟು ಸರಿ ಇವಾಗ ರಿಪೀಟ್ ಆಗಿದೆ, ಸಾಕಷ್ಟು ಸರಿ ನಿಮಗೆ ನಾನೇ ಹೇಳಿದ್ದೀನಿ ಅಲ್ವಾ. ಸೊ ಇವನ್ ಟೆಲಿಗ್ರಾಮಲ್ಲಿ ಹೇಳಿದ್ದೀನಿ. ಆ್ಯಂಡ್ ದೆನ್ ಕ್ಲಾಸ್ಗಳಲ್ಲಿ ಅನಾಲಿಸಿಸ್ ಕ್ಲಾಸ್ಗಳಲ್ಲಿ ಮಿನಿಮಮ್ 7-8 ಕ್ಲಾಸ್ಗಳಲ್ಲಿ ಅದು ಕ್ವಶನ್ ರಿಪೀಟ್ ಆಗಿದ್ದಾವೆ, ಸರಿನಾ. ಸೊ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದಾನೆ, ಮೀನ್ಸ್ ಯಾರು ಗೆದ್ದಿದ್ದಾರೆ ಅಂತ. ಬಟ್ ಇವಾಗ ನೋಡಿ ಹೊಸದಾಗಿ ಮತ್ತೆ ಕ್ವಶನ್ ತೊಗೊಂಡು ಬಂದಿದ್ದಾನೆ. ಏನಂತ? 3ನೇ ಗ್ರ್ಯಾಂಡ್ ಸ್ಲಾಮ್ ಎಲ್ಲಿ ನಡೆಯಿತು ಅಂತ. 3ನೇ ಗ್ರ್ಯಾಂಡ್ ಸ್ಲಾಮ್ ಯಾವುದು ಅಂತ ನಮ್ಗೆ ಗೊತ್ತಿರಬೇಕಲ್ಲ ಮೊದಲು. ಯಾವುದು? ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಅಂತ ಹೇಳ್ತೀವಿ, ಸರಿನಾ. ಸೊ ಇಲ್ಲಿ ಕ್ವಶನಲ್ಲೇ ಸ್ವಲ್ಪ ಆಪ್ಷನ್ ಸಹ ನಿಮ್ಗೆ ಮೀನ್ಸ್ ಆನ್ಸರ್ ಸಹ ಸ್ವಲ್ಪ ಮಿಕ್ಸ್ ಆಗಿರೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಹೇಗೆ ಹೇಳ್ತೀರಾ ಅಲ್ವಾ. ಸೊ ಅದಕ್ಕೆ ನಿಮಗೆ ಆರ್ಡರ್ ವೈಸ್ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಇದನ್ನು ಒಂದು ಆವೃತ್ತಿಯನ್ನು ನೆನ್ಪಿಟ್ಕೊಳ್ಳಿ. ಈ ಒಂದು ವಿಂಬಲ್ಡನ್ ಚಾಂಪಿಯನ್ಶಿಪ್ನ ಆವೃತ್ತಿ ಎಷ್ಟನೇದಾಗಿತ್ತು? 138ನೇ ಆವೃತ್ತಿ ಆಗಿತ್ತು, ಸರ್. ಸೊ ಇದು ಎಷ್ಟನೇ ಆವೃತ್ತಿ ಆಗಿತ್ತು ಅಂದರೆ 138ನೇ ಆವೃತ್ತಿ ಆಗಿತ್ತು. ಸೊ ಇದನ್ನ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ತಾನೆ, ಸರ್ನ. ಸೊ ಇದನ್ನ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಅಗೇನ್ ಜಾನಿಕ್ ಸಿನ್ನರ್ ಅವರು ಅಂತ ಹೇಳ್ತೀವಿ. ಯಾರನ್ನ ಸೋಲಿಸಿದ್ದಾರೆ ಇವರು? ಈ ಕಾರ್ಲೋಸ್ ಅಲ್ಕರಾಜ್ ಅವ್ರನ್ನ ಸೋಲಿಸಿದ್ದಾರೆ. ಈ ಸ್ಪೇನ್ನ ತಾರೆಯಾಗಿರ್ತಕ್ಕಂಥ ಕಾರ್ಲೋಸ್ ಅಲ್ಕರಾಜ್ ಅವರನ್ನ ಈ ಜಾನಿಕ್ ಸಿನ್ನರ್ ಅವರು, ಇಟಲಿಯೇ ಜಾನಿಕ್ ಸಿನ್ನರ್ ಅವರು ಸೋಲಿಸಿದ್ದಾರೆ ಹೆಸರನ್ನ. ಸೊ ಟೋಟಲಿ 2ನ್ನ ಜಾನಿಕ್ ಸಿನ್ನರ್ ಅವ್ರು ಗೆದ್ದಿದ್ದಾರೆ. ಆ್ಯಂಡ್ ದೆನ್ 2ನ್ನ ಈ ಒಂದು ಕಾರ್ಲೋಸ್ ಅಲ್ಕರಾಜ್ ಅವ್ರು ಗೆದ್ದಿದ್ದಾರೆ ಸರ್. ಹಾಗಾದ್ರೆ ಯಾವ್ದು ಈ ವರ್ಷದ ಮೊದಲ ಗ್ರ್ಯಾಂಡ್ ಸ್ಲಾಮ್ನ ಹಾಗೆ 3ನೇ ಗ್ರ್ಯಾಂಡ್ ಸ್ಲಾಮ್ ಅನ್ನ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಈ ಜಾನಿಕ್ ಸಿನ್ನರ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 2ನೇದು ಮತ್ತೆ 4ನೇದು ಇವನ್ ನಂಬರ್ನ ಲವ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಈ ಕಾರ್ಲೋಸ್ ಅಲ್ಕರಾಜ್ ಅಂತ ಹೇಳ್ತೀವಿ, ಸರ್. ನೆನ್ಪಿಟ್ಕೊಳ್ಳಿ. ಸೊ ಹಾಗಾದ್ರೆ 1ನೇದು 3ನೇದು ಯಾವುದು? ಮೊದಲನೇದು ಈ ಒಂದು ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಟೂರ್ನಿ, 3ನೇದು ಯಾವುದು? ವಿಂಬಲ್ಡನ್ ಓಪನ್ ಟೆನಿಸ್ ಟೂರ್ನಿ. ಆ್ಯಂಡ್ ದೆನ್ 2ನೇದು ಯಾವುದು? 4ನೇದು ಯಾವುದು? 2ನೇದು ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ. ಆ್ಯಂಡ್ ದೆನ್ 4ನೇದು ಯಾವುದು ಅಂತ ಕೇಳಿದ್ರೆ US ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳ್ತೀವಿ, ಸಣ್ಣ. ಸೊ ಈ ರೀತಿ ಫ್ಲೋದಲ್ಲಿ ಓದ್ಕೋತಾ ಹೋಗಿ ನೆನ್ಪುಳಿತದೆ. ಯಾಕೆ ನೆನಪುಳಿಯಲ್ಲ? ಓಕೆ, ಪ್ರಾಬ್ಲಮ್ ಇಲ್ಲ ನೆನ್ಪುಳಿಯೋಕೆ. ಓಕೆ, ಸೊ ನೆನ್ಪುಳಿದೇ ಉಳಿತದೆ. ಜಸ್ಟ್ ಫ್ಲೋ ಸ್ಪೀಡ್ ಏನಿದೆ ಅಲ್ವಾ ಜಾಸ್ತಿ ಇರಲಿ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಮಹಿಳೆಯರಲ್ಲ ಸಹ ಸ್ವಲ್ಪ ನೋಡ್ಕೊಳ್ಳಿ ಇದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ 2025 ಸ್ಪೋರ್ಟ್ಸ್ ಸ್ಟಾರ್ ಏಸಸ್ ಪ್ರಶಸ್ತಿಗಳಲ್ಲಿ ವರ್ಷದ ಕ್ರೀಡಾ ತಾರೆ ಈ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ. ವರ್ಷದ ಕ್ರೀಡಾ ತಾರೆ ಯಾರು ಸರ್? ಆಪ್ಷನ್ ಎ ಮನು ಭಾಕರ್ ಅವರು, ಆಪ್ಷನ್ ಬಿ PR ಶ್ರೀಜೇಶ್ ಅವರು, ಆಪ್ಷನ್ ಸಿ ಡಿ ಗುಕೇಶ್ ಅವರು, ಆಪ್ಷನ್ ಡಿ ಸ್ವಪ್ನಿಲ್ ಕುಸಾಲೆ ಅವರು ಅಂತ ಹೇಳ್ತೀವಿ. ಇದಕ್ಕೆ ಸರಿಯಾದ ಉತ್ತರ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ PR ಶ್ರೀಜೇಶ್ ಅವರು, ಸರಿನಾ. ರೀಸೆಂಟಾಗಿ ಇವರು ರಿಟೈರ್ಮೆಂಟ್ ಸಹ ತಗೊಂಡ್ರು ಅಲ್ವಾ. ಸೊ ಈ ಒಂದು PR ಶ್ರೀಜೇಶ್ ಅವರಿಗೆ ಈ ಒಂದು ವರ್ಷದ ಕ್ರೀಡಾ ತಾರೆ ಯಾರು ನೀಡಿದ್ದಾರೆ? ಸ್ಪೋರ್ಟ್ಸ್ ಸ್ಟಾರ್ ಏಸಸ್ ಪ್ರಶಸ್ತಿ ಅವರು ನೀಡಿದ್ದಾರೆ, ಸರಿನಾ. ಸೊ ಅವರು ಪ್ರಶಸ್ತಿ ಆಗಿರ್ತಕ್ಕಂಥ ವರ್ಷದ ಕ್ರೀಡಾ ತಾರೆ ಪ್ರಶಸ್ತಿಯನ್ನು ಈ ಒಂದು PR ಶ್ರೀಜೇಶ್ ಅವರಿಗೆ ಯಾವ ಒಂದು ಆಟಕ್ಕೆ ಸಂಬಂಧಪಟ್ಟಿದ್ದಾರೆ? ಹಾಕಿ ಆಟಕ್ಕೆ ಇವರು ಸಂಬಂಧಪಟ್ಟಿದ್ದಾರೆ. ಯಾರು? PR ಶ್ರೀಜೇಶ್ ಅಂತ ಹೇಳ್ತೀವಿ, ಸರ್. ನಾವು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಈ ಸ್ವಪ್ನಿಲ್ ಕುಸಾಲೆ ಎದಕ್ಕೆ ಸಂಬಂಧಪಟ್ಟಿದ್ದಾರೆ? ಶೂಟಿಂಗ್ಗೆ ಸಂಬಂಧಪಟ್ಟಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸಲ್ಲಿ 50 ಮೀಟರ್ ಶೂಟಿಂಗ್ನಲ್ಲಿ ಇವ್ರು ಏನಿದಾರಲ್ವಾ ಭಾಗವಹಿಸಿ ಪದಕವನ್ನು ಗೆದ್ದಿದ್ದಾರೆ. ಯಾವ ಪದಕವನ್ನು ಗೆದ್ದಿದ್ದಾರೆ? ಈ ಒಂದು ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ಓಕೆ, ಯಾವುದು? ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ಸರ್ ಎಷ್ಟು ಮೀಟರ್ ಒಂದು ಶೂಟಿಂಗಲ್ಲಿ ಕೇಳುತ್ತಾನೆ? ಅವಾಗ ನೀವು ಹೇಳಬೇಕಾಗುತ್ತೆ 50 ಮೀಟರ್ ಶೂಟಿಂಗಲ್ಲಿ ಅಂತ ಹೇಳಬೇಕಾಗುತ್ತೆ, ಸರ್ನಾ. ಯಾಕೆ ಅಂತಂದರೆ ಗೆದ್ದಿರೋರೇ ಒಂದು 6 ಜನ ಗೆದ್ದಿದ್ದಾರೆ. 6 ಜನದಲ್ಲಿ ನಿಮಗೆ ಅವ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೇಳಲ್ವಾ? ಕೇಳ್ತಾನೆ, ಅದಕ್ಕೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನಿಮ್ಮ ಮನು ಭಾಕರ್ ಅವರು ಎಷ್ಟು ಒಂದು ಮೀಟರ್ ಶೂಟಿಂಗಲ್ಲಿ 10 ಮೀಟರ್ ಅಂತ ಹೇಳ್ತೀವಿ. ಅಂತೀನಿ ಇನ್ನೊಂದು ಮತ್ತೆ ಒಂದು 10 ಮೀಟ್ರಲ್ಲಿ ಹೇಗೆ ಅಂತಂದರೆ ಮಿಶ್ರ ವಿಭಾಗದಲ್ಲಿ ಯಾರು ಇವರು ಮತ್ತು ಇನ್ನೊಬ್ಬರು ಯಾರು ಸರ್ಬ್ಜೋತ್ ಸಿಂಗ್ ಅವರು, ಸರ್ನಾ. ಸೊ ಅವರಿಬ್ಬರು ಸರಿ ಮಿಶ್ರ ವಿಭಾಗದಲ್ಲಿ ಕಂಚಿನ ಪದಕವನ್ನು ಮತ್ತೆ ಅಗೇನ್ ಗೆಲ್ತಾರೆ, ಸರ್ನಾ. ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ ಕೇಳ್ತಾನೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಡಿ ಗುಕೇಶ್ ಅವರು, ಇವರು ಅದಕ್ಕೆ ಸಂಬಂಧಪಟ್ಟಿದ್ದಾರೆ ಸರ್? ಇವರು ಚೆಸ್ಗೆ ಸಂಬಂಧಪಟ್ಟಿದ್ದಾರೆ ಸರ್, ಸರಿನಾ. ಸೊ ಈ ಮನು ಭಾಕರ್ ಆಗಿರಲಿ ಆ್ಯಂಡ್ ಈ ಒಂದು ಗುಕೇಶ್ ಅವರಾಗಿರಲಿ ಆ್ಯಂಡ್ ದೆನ್ ಇನ್ನೊಂದು ಪ್ರವೀಣ್ ಕುಮಾರ್ ಅಂತ ಬರ್ತಾರೆ. ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ? ಸೊ ಅವ್ರು ಸಂಬಂಧಪಟ್ಟಿರೋ ಒಂದು ಕ್ರೀಡೆ ಯಾವುದು ಅಂತಂದರೆ ಈ ಒಂದು ಪ್ಯಾರಾ ಹೈ ಜಂಪ್ ಅಂತ ಹೇಳ್ತೀವಿ. ಯಾವುದು? ಪ್ಯಾರಾ ಹೈ ಜಂಪ್. ಜಸ್ಟ್ ನಾಟ್ ಹೈ ಜಂಪ್, ಇಟ್ಸ್ ಅ ಪ್ಯಾರಾ ಹೈ ಜಂಪ್. ಸೊ ಹೇಳೋದಾದರೆ ಪ್ಯಾರಾ ಅಥ್ಲೆಟ್ಸ್ ಅಂತ ಹೇಳ್ಬೋದು. ಯಾರು? ಈ ಒಂದು ಪ್ರವೀಣ್ ಕುಮಾರ್ ಅವರು. ಆ್ಯಂಡ್ ದೆನ್ ಮತ್ತೆ ಇನ್ನೊಬ್ಬರು ವ್ಯಕ್ತಿ ಯಾರು ಬರ್ತಾರೆ? ನಮ್ಮ ಹರ್ಮನ್ ಪ್ರೀತ್ ಅವರು. ಯಾರು? ನಮ್ಮ ಹರ್ಮನ್ ಪ್ರೀತ್ ಅವರು ಅಂತ ಹೇಳಿದ್ವಿ, ಸರ್ನಾ. ಸೊ ಇವರು ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ? ಇವರು ಸಹ ಹಾಕಿಗೆ ಸಂಬಂಧಪಟ್ಟಿದ್ದಾರೆ. ಹರ್ಮನ್ ಪ್ರೀತ್ ಕೌರ್ ಅಲ್ಲ. ಯಾವ ಹರ್ಮನ್ ಪ್ರೀತ್ ಕೌರ್? ನಮ್ಮ ಇಂಡಿಯಾ ತಂಡದ ಮಹಿಳಾ ಇಂಡಿಯಾ ತಂಡದ ಕ್ರಿಕೆಟ್ ನಾಯಕಿ ಅಲ್ಲ. ಸೊ ಇದು ಯಾರು ಅಂತಂದರೆ ಕ್ರಿಕೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇವರು ಪುರುಷರು, ಸರ್ನಾ. ಸೊ ಇದು ಹರ್ಮನ್ ಪ್ರೀತ್ ಅವರು. ಸೊ ಅವರು ಹರ್ಮನ್ ಪ್ರೀತ್ ಕೌರ್ ಅವರು. ಓಕೆ, ಕನ್ಫ್ಯೂಷನ್ ಆಗಬೇಡಿ ಇಬ್ಬರ ಮಧ್ಯ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಇದನ್ನು ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಅದನ್ನು ನೋಡ್ಕೊಳ್ಳಿ, ಸರ್ನಾ. ಸೊ ಇವ್ರು ಏನಾಗಿದ್ರು? ಈ ಒಂದು ಶ್ರೀಜೇಶ್ ಅವರು ಇವರು ಗೋಲ್ ಕೀಪರ್ ಆಗಿದ್ರು, ಸರ್ನಾ. ಸೊ ಹಾಗಾದರೆ ಪ್ರಸ್ತುತ ಗೋಲ್ ಕೀಪರ್ ಯಾರು ಅಂತ ಹೇಳ್ಬೋದಾ? ಅವ್ರ ಹೆಸರು ಗು ಇಂದ ಸ್ಟಾರ್ಟ್ ಆಗುತ್ತೆ. ಯಾರಂತ ಹೇಳಿ ನೋಡುವ. ಓಕೆ, ಸೊ ಅವರು ಸಹ ಜಾಸ್ತಿ ನ್ಯೂಸಲ್ಲಿ ಇದ್ದಾರೆ. ಸೊ ಅವ್ರ ಬಗ್ಗೆ ಸಹ ಪ್ರಶ್ನೆ ಕೇಳಬಹುದು. ಯಾಕಂದರೆ ರೀಸೆಂಟಾಗಿ ಅವರು 1 ಮಂತಿಂದ ನ್ಯೂಸಲ್ಲಿದ್ದಾರೆ ಅವರು. ಯಾರು? ಗು
ಹೇಳಿ ಅದನ್ನ ಅವ್ರ ಫುಲ್ ನೇಮ್ ಏನಂತ ನೀವು ಕಾಮೆಂಟ್ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಇಲ್ಲಿ ಎಲ್ಲ ವಿಭಾಗಗಳ ವಿಜೇತರ ಪಟ್ಟಿಯನ್ನು ಸ್ವಲ್ಪ ಇಲ್ಲಿ ಹಾಕಿದ್ದೀವಿ. ಓಕೆ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಮೀನ್ಸ್ ಯಾವ ಒಂದು ವಿಭಾಗದಲ್ಲಿ ಇದನ್ನು ನೀಡ್ತಾರೆ ಈ ಒಂದು ಪ್ರಶಸ್ತಿಯನ್ನು. ಆ್ಯಂಡ್ ದೆನ್ ಇಲ್ಲಿ ಒಲಿಂಪಿಕ್ ಅಲ್ಲದ ಕ್ರೀಡೆಯಲ್ಲಿ ಯಾರಿಗೆ ನೀಡಿದ್ದಾರೆ ಅಂತ ಕೇಳಿದ್ರೆ ವರ್ಷದ ಕ್ರೀಡಾಪಟು ಅಂತ ಈ ದಿವ್ಯಾ ದೇಶ್ಮುಖ್ ಅವ್ರಿಗೆ ನೀಡಿದ್ದಾರೆ. ಸರ್ನ ಇವರು ರೀಸೆಂಟ್ ಆಗಿ ಫಿಡೆ ವರ್ಲ್ಡ್ ಕಪ್ ಅನ್ನ, ಫಿಡೆ ವುಮೆನ್ಸ್ ವರ್ಲ್ಡ್ ಕಪ್ ಅನ್ನು ಸಹ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಇದೇ ದಿವ್ಯಾ ದೇಶ್ಮುಖ್ ಅಂತ ಹೇಳ್ತೀವಿ. ಯಾರನ್ನ ಸೋಲಿಸಿದ್ದಾರೆ ಇವರು ಫೈನಲ್ ಅಲ್ಲಿ ಅಂತ ಕೇಳ್ತಾನೆ. ಯಾವಾಗ ನಾವು ಹೇಳ್ಬೇಕಾಗುತ್ತೆ ನಮ್ಮ ಇಂಡಿಯನ್ ಯಾರು ಕೊನೆಯರು ಹಂಪಿ ಅಂತ ಹೇಳ್ತೀವಿ ಸರ್ನ, ಕೊನೆಯರು ಹಂಪಿಯನ್ನ. ಸೊ ಯಾರು ಸೋಲಿಸಿದ್ದಾರೆ ಅಂತ ಕೇಳಿದ್ರೆ ಈ ಮಹಾರಾಷ್ಟ್ರದ ಬೆಡಗಿ ಆಗಿರ್ತಕ್ಕಂಥ 19 ವರ್ಷದ ತರುಣೆ ಈ ದಿವ್ಯಾ ದೇಶ್ಮುಖ್ ಅವರು ಸೋಲಿಸಿದ್ದಾರೆ ಸರ್ನ. ಸೊ ಯಾಕೆ ಹೇಳ್ತಾ ಇದ್ದೀನಿ ಮಹಾರಾಷ್ಟ್ರ ಅಂತ, ಅವರ ರಾಜ್ಯ ಕೇಳ್ತಾನೆ. ಯಾಕೆ ಅವರ ಏಜ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವರ ಒಂದು ಕನಿಷ್ಠ ಏಜ್ ಅನ್ನ ಕೇಳ್ತಾನೆ ಸರ್ನ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ನೋಡ್ಕೊಳ್ಳಿ. ಯಾವುದು ಜೀವಮಾನ ಸಾಧನೆ ಪ್ರಶಸ್ತಿ. ಓಕೆ, ಈ ಒಂದು ಜೀವಮಾನ ಸಾಧನೆ ಪ್ರಶಸ್ತಿ ಈ ಪುರುಷರಲ್ಲಿ ಮತ್ತೆ ಮಹಿಳೆಯರಲ್ಲಿ ಎರಡೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನೋಡ್ಕೊಳ್ಳಿ. ಈ ಎರಡೂ ಸಹ ಒಂದು ಕುಸ್ತಿಗೆ ಇನ್ನೊಂದು ಹಾಕಿಗೆ. ಈ ಒಂದು ಕುಸ್ತಿಯಲ್ಲಿ ಯಾರು ಈ ಒಂದು ನೇಹಾ ಸಂಗ್ವಾನ್ ಅವರಿಗೆ ನೀಡಲಾಗಿದೆ. ಆ್ಯಂಡ್ ದೆನ್ ಇನ್ನೊಂದು ಈ ಹಾಕಿಯಲ್ಲಿ ಯಾರು ಗುರ್ಬಖ್ ಸಿಂಗ್ ಅಂತ ಹೇಳ್ತೀವಿ ಸರ್ನ. ಸೊ ಇವರಿಗೆ ಈ ಒಂದು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಓಕೆ, ಸೊ ಇದು ನೋಡ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಎಲ್ಲ ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಟೈಮ್ ಆಗುತ್ತೆ ಅಂತ. ಸೊ ದಟ್ಸ್ ವೈ ಅಷ್ಟೇ. ಅಂದರೆ ನೆಕ್ಸ್ಟ್ ಕೋಣೆಯ ಉಷ್ಣಾಂಶದಲ್ಲಿ ಯಾವ ಲೋಹವಲ್ಲದ ವಸ್ತುವಾಗಿದೆ ಅಂತ ಕೇಳಿದ್ದೇನೆ. ಕೋಣೆಯ ಉಷ್ಣಾಂಶದಲ್ಲಿ ಯಾವುದು ದ್ರವವಾಗಿರುತ್ತದೆ, ಲೋಹವಲ್ಲದ ಯಾವ ದ್ರವವಾಗಿರುತ್ತದೆ ಅಂತ. ಯಾವುದು ಸಲ್ಫರ್, ರಂಜಕ ಮತ್ತು ಬ್ರೋಮಿನ್ ಮತ್ತು ಅಯೋಡಿನ್ ಅಂತ ಕೊಟ್ಟಿದ್ದಾನೆ ಸರ್ನ. ಸೊ ಹೊಳೆಯುವ ಅಲೋಹ ಅಂತ ಕೊಟ್ಟಿದ್ರೆ ನಿಮ್ಗೆ ಏನಾದರೂ ಹೊಳೆಯುವ ಲೋಹವಲ್ಲದ್ದು ಅಂತ ಕೊಟ್ಟಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಅಯೋಡಿನ್ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ಆಲ್ರೆಡಿ ಒಂದು ಶಿಫ್ಟಲ್ಲಿ ಬಂದು ಕೇಳಿದ್ದಾನೆ ಸರ್, ಅದಕ್ಕೆ ನಾವು ಹೇಳ್ತೀವಿ ಸರ್ ಅಂತ ನೀವು ಹೇಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಬ್ರೋಮಿನ್ ಅಂದರೆ ಹೌದು ಸರ್, ಇದೇ ಒಂದು ಬ್ರೋಮಿನ್ ಇದೆ ಅಲ್ವಾ. ಸೊ ಇದೊಂದು ಕೋಣೆಯ ಉಷ್ಣಾಂಶದಲ್ಲಿ ಇದು ದ್ರವವಾಗಿ ಯಾವುದು, ಇದೊಂದು ಅಲೋಹ ಆಗಿದೆ. ಯಾವುದು ಬ್ರೋಮಿನ್ ಅಂತ ಹೇಳ್ತೀವಿ ಸರ್ನ, ನೆನ್ಪಿಟ್ಕೊಳ್ಳಿ ಒಂದು ಬ್ರೋಮಿನ್ ಅನ್ನ. ಆ್ಯಂಡ್ ದೆನ್ ರಂಜಕ ಮತ್ತು ಸಲ್ಫರ್, ಇದೊಂದು ಸಲ್ಫರ್ ಏನಿದೆ ಅಲ್ವಾ ಯಾವ ಬಣ್ಣದಲ್ಲಿ ಇರುತ್ತೆ, ಯೆಲ್ಲೋ ಕಲರಲ್ಲಿ ಇರುತ್ತೆ. ಓಕೆ, ಸೊ ನೀವು ತಿಂತೀರಾ ಅಲ್ವಾ ಇವಾಗ ಸಕ್ಕರೆ, ಶುಗರ್, ಆ ಶುಗರ್ ಪಾಕೆಟ್ ಮೇಲೆ ನೋಡಿ ಡಬಲ್ ಸಲ್ಫೇಟೆಡ್ ಕೋಟೆಡ್ ಅಂತ ಬರೆದಿರುತ್ತೆ. ಮೀನ್ಸ್ ಏನು, ಆ ಒಂದು ನಿಮ್ಮ ಶುಗರ್ ಮೇಲೆ ಆ ಶುಗರ್ ಜಾಗರಿ ಕಲರ್ ಇರೋದ್ರಿಂದ, ಮೀನ್ಸ್ ಕಪ್ಪು ಕಲರಿಂದ ಅದು ವೈಟ್ ಕಲರ್ ಆಗೋಕ್ಕೂ ಸಹ ಈ ಒಂದು ಸಲ್ಫರ್ನ ಯೂಸ್ ಮಾಡ್ತಾರೆ ಶುಗರ್ ಇಂಡಸ್ಟ್ರಿಯಲ್ಲಿ ಸರ್ನ. ಸೊ ಇದು ಸಹ ಗೊತ್ತಿರಲಿ, ಇದು ಹಾನಿಕಾರಕ. ನಿಮ್ಮ ಹೆಲ್ತ್ ಹೇಗಿದೆ ಅಲ್ವಾ ಹಾಗೆ ಶಿವ ಅಂತ ಹೋಗ್ತಾ ಇರುತ್ತೆ. ಸೊ ಇದು ತಗೊಳ್ಳೋದ್ರಿಂದ ಸೊ ಅದಕ್ಕೆ ಈ ಒಂದು ಶುಗರ್ನ ಕನ್ಸಂಪ್ಷನ್ ಏನು ಕಡಿಮೆ ಮಾಡ್ಕೊಳ್ಳಿ. ಓಕೆ, ಸೊ ಇದು ಸಹ ನಾನು ನೋಡಿದ್ದೀನಿ. ಮೀನ್ಸ್ ಆ ಕೋಟಿಂಗ್ ಪ್ರೊಸೆಸ್ ಏನಿದೆಯಲ್ಲ ಅದನ್ನು ನೀವು ನೋಡಿ ಒಂದ್ಸರಿ ಶುಗರ್ ಫ್ಯಾಕ್ಟ್ರಿಗೆ ನೀವು ಹೋಗಿ ಬನ್ನಿ. ಓಕೆ, ಒಂದು ಶುಗರ್ ಇಂಡಸ್ಟ್ರಿಗೆ ನೀವು ಹೋಗಿ ಬನ್ನಿ, ಸಕ್ಕರೆ ತಿನ್ನಲ್ಲ. ಓಕೆ, ಸೊ ಆ ರೀತಿ ಇರುತ್ತೆ ಅದರ ಒಂದು ಪ್ರೊಸೆಸ್. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಅದರ ಒಂದು ಬ್ರೋಮಿನ್ನ ಒಂದು ಸಂಕೇತ ಏನಾಗಿದೆ, ಬಿಯರ್ ಆಗಿದೆ, ಇವಾಗಲೇ ಜಸ್ಟ್ ಬರದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಅದರ ಒಂದು ಸಂಖ್ಯೆ ಎಷ್ಟಾಗಿದೆ, ಅದರ ಒಂದು ಸಂಖ್ಯೆ ಈ ಒಂದು 35 ಆಗಿದೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಪಾದರಸ ಎಂಬ ರಾಸಾಯನಿಕ ಧಾತುವಿನ ಪರಮಾಣು ಸಂಖ್ಯೆ ಎಷ್ಟು ಅಂದರೆ 80 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದರ ಒಂದು ಚಿಹ್ನೆ ಎಷ್ಟು ಅಂತಂದರೆ Hg ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದು ಸಹ ಇದು ಏಕೈಕ ಲೋಹವಾಗಿದೆ. ಇದು ಹೇಗಿರುತ್ತೆ, ದ್ರವ ಸ್ಥಿತಿಯಲ್ಲಿ ಕಂಡುಬರುತ್ತೆ. ಓಕೆ, ಅಲೋಹ ಯಾವುದು ಅಂತಂದರೆ ಈ ಒಂದು ಬ್ರೋಮಿನ್ ಅಂತ ಹೇಳಿದ್ವಿ. ಆ್ಯಂಡ್ ದೆನ್ ಲೋಹ ಇರೋದು ಯಾವುದು, ಒಂದು ದ್ರವ ಆಗಿರೋದು ಈ ಒಂದು ಪಾದರಸ ಅಂತ ಹೇಳ್ತೀವಿ. ಓಕೆ, ಸೊ ಎರಡನ್ನೂ ಸಹ ನೆನ್ಪಿಟ್ಕೊಳ್ಳಿ. ಎರಡನ್ನೂ ಸಹ ಸ್ಟೇಟಲ್ಲಿ ಆ್ಯಂಡ್ ದೆನ್ ಸೆಂಟ್ರಲಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾನೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ RBI ಪ್ರವಾಹ ಪೋರ್ಟಲನ್ನು ಯಾವ ತಿಂಗಳಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದೇನೆ. ಪ್ರವಾಹ ಪೋರ್ಟಲ್ನ ಯಾವ ತಿಂಗಳಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ರೆ ಈ ಒಂದು ಮೇ 2024 ಇದನ್ನು ಪ್ರಾರಂಭ ಮಾಡ್ತಾರೆ. ಓಕೆ, ಯಾವುದನ್ನು, ಈ ಒಂದು ಪ್ರವಾಹ ಪೋರ್ಟಲನ್ನು. ಓಕೆ, ಯಾವುದು ಪ್ರವಾಹ ಪೋರ್ಟಲ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಕೆಳಗಿನ ಯಾವ ವಸ್ತುಗಳು ಪಿತ್ತರಸ, ಜಠರರಸ, ಲಾಲಾರಸ ಮತ್ತು ಅಡ್ರಿನಾಲಿನ್ ನೇರವಾಗಿ ರಕ್ತ ಪ್ರವಾಹಕ್ಕೆ ಹೋಗುತ್ತವೆ? ಸರ್ ನಾನು ನಿಮಗೆ ಒಂದು ಕ್ಲಾಸಲ್ಲಿ ಸಹ ಹೇಳಿದ್ದೆ. ಮೀನ್ಸ್ ಇದು ನೀವು ಟಾಪಿಕ್ ಓದಿರಲಿಲ್ಲ ಅಂದ್ರೆ ಓಕೆ, ಓದೋರಿಗೆ ನಿಮ್ಗೆ ಏನಿದೆ ಈಸಿ ಕ್ವಶನ್, ಡಮಿ ಕ್ವಶನ್ ಅಂತ ಹೇಳುತ್ತೆ. ಬಟ್ ಓದದೇ ಇರೋರಿಗೆ ಓಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಸ್ವಲ್ಪ ಇದು ಹೇಗೆ ಅಂದರೆ ಟ್ರಿಕಿ ಅನಿಸ್ಬೋದು. ಎಂತ ಇಲ್ಲ, ನಿಮ್ಗೆ ಏನು ಅಂತಂದರೆ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ, ಇನ್ನೊಂದು ಯಾವುದು, ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್, ಇನ್ನೊಂದು ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಸರಿನಾ. ಸೊ ನಿಮ್ಗೆ ಗೊತ್ತಿರಲಿ, ಈ ಒಂದು ಎಕ್ಸೋಕ್ರೈನ್ ಗ್ಲ್ಯಾಂಡ್ಗಳಿಂದ ಅಲ್ವಾ ತಮ್ಮದೇ ಒಂದು ಪೈಪ್ ಇದ್ದಾವೆ. ಮೀನ್ಸ್ ಅವ್ರದ್ದೇ ಯಾವುದೋ ಒಂದು ಪ್ಲಂಬಿಂಗ್ ಸಿಸ್ಟಮ್ ಇದೆ ಸರಿನಾ. ಸೊ ಅವ್ರು ಹೇಗೆ ಅಂತಂದರೆ ತಮ್ಮ ನೀರು ತಮ್ಮ ಒಂದು ಪೈಪ್ ಮೂಲಕ ಬಿಡ್ತಾರೆ. ಬಟ್ ಈ ಎಂಡೋಕ್ರೈನ್ ಗ್ಲ್ಯಾಂಡ್ ಇದಾರಲ್ವಾ, ಸೊ ಇವ್ರು ಹಾಗಲ್ಲ, ಇವ್ರು ಮತ್ತೊಬ್ಬರ ನಲ್ಲಿಯಲ್ಲೇ ಬಿಡ್ತಾರೆ. ಮತ್ತೊಬ್ಬರ ನಲ್ಲಿಯಲ್ಲಿ ಹೇಗೆ ಅಂತಂದರೆ ಇವಾಗ ರಕ್ತನಾಳಗಳೇನಿದೆ ಅಲ್ವಾ, ಆ ರಕ್ತದಲ್ಲೇ ಓಕೆ ಏನಪ್ಪ ನೀನು ಅಲ್ಲಿವರೆಗೂ ಹೋಗ್ತಾ ಇದೆಯಾ ಅಲ್ವಾ, ಬಿಜಾಪುರವರೆಗೂ ಹೋಗ್ತಾ ಇದೆಯಾ, ನಂದೊಂದು ಪಾರ್ಸಲ್ ಇದೆ ತೊಗೊಂಡು ಹೋಗು ಅಂತ ಕಳಿಸ್ತಾರೆ. ಯಾರು, ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು. ಮೀನ್ಸ್ ಇಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ ಬಿಡುಗಡೆ ಮಾಡ್ತಕ್ಕಂತಹ ಹಾರ್ಮೋನ್ ಯಾವುದಾಗಿದೆ ಅಂತ ಅದನ್ನು ಹೇಳಿದ್ರೆ ಸಾಕು ನಮಗಷ್ಟೇ. ಓಕೆ, ಇದು ಪಿತ್ತರಸ ಅನ್ನೋದು ಇದು ಏನಾಗಿದೆ, ಇದೊಂದು ಹಾರ್ಮೋನ್ ಆಗಿದೆ ಅಲ್ಲ, ಯಾಕಂದರೆ ಇದು ಈ ಲಿವರ್ ಬಿಡುಗಡೆ ಮಾಡುತ್ತೆ. ಓಕೆ, ಸೊ ಇದು ಲಿವರಿಂದ, ಮೀನ್ಸ್ ಇದು ಇಂಡೈರೆಕ್ಟ್ ಆಗಿ ಲಿವರ್ಗೆ ಸಂಬಂಧಪಟ್ಟಿದೆ. ಆ್ಯಂಡ್ ದೆನ್ ಒಂದು ಗ್ಯಾಸ್ಟ್ರಿಕ್ ಜ್ಯೂಸ್. ಸೊ ಇದು ಜ್ಯೂಸ್ ಅಂತ ಇದೆ. ಸೊ ಇದಕ್ಕೆ ಹಾರ್ಮೋನ್ ಅಂತ ಇದೆಯಾ ಏನಾದರೂ ಇಲ್ಲ ಅಲ್ವಾ, ಯಾಕಂದರೆ ಈ ಹಾರ್ಮೋನ್ ಮಾತ್ರ ಎಂಡೋಕ್ರೈನ್ ಗ್ಲ್ಯಾಂಡ್ ಬಿಡುಗಡೆ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಲಾಲಾರಸವೂ ಸಹ ಇದೇನಂತಾರೆ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಅಲ್ವಾ. ಆ್ಯಂಡ್ ನೆಕ್ಸ್ಟ್ ಅಡ್ರಿನಾಲಿನ್. ಹೌದು, ಈ ಅಡ್ರಿನಾಲಿನ್ ಅನ್ನೋದು ಏನಿದೆ ಅಲ್ವಾ, ಸೊ ಇದನ್ನು ಬಿಡುಗಡೆ ಮಾಡೋದು, ಈ ಒಂದು ಅಡ್ರಿನಾಲಿನ್ ಬಿಡುಗಡೆ ಮಾಡೋದು ಅಡ್ರಿನಾಲಿನ್ ಗ್ರಂಥಿ ಅಂತ ಹೇಳ್ತೀವಿ. ಅಡ್ರಿನಾಲಿನ್ ಗ್ರಂಥಿ ಹೇಗಾಗಿದೆ, ಸೊ ಅದೊಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿದೆ. ಮೀನ್ಸ್ ಇದು ರಕ್ತ ಪ್ರವಾಹಕ್ಕೆ ಮಾತ್ರ ಡೈರೆಕ್ಟಾಗಿ ಹೋಗುತ್ತೆ. ಇವು ಯಾವುದೂ ಸಹ ರಕ್ತ ಪ್ರವಾಹಕ್ಕೆ ಡೈರೆಕ್ಟಾಗಿ ಹೋಗೋದಿಲ್ಲ.
ಸೊ ಇದು ತಮ್ಮದೇ ಆದೊಂದು ಪೈಪ್ ಸೆಟ್ ಹೊಂದಿದ್ದಾವೆ ಸರಿನಾ. ಇವಾಗ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬರ್ತಾವಲ್ವಾ, ಅಲ್ಲಿ ನೋಡಿ ನೀವು ಒಂದು ಮೇಲ್ಗಡೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ರಂಧ್ರ ಇದೆ ನಿಮ್ಮ ಕಣ್ಣಿನ ಮೇಲ್ಗಡೆ. ಸೊ ಅದು ಸಹ ಒಂದು ಡಕ್ಟ್ ಇದೆ, ಅದು ಮೀನ್ಸ್ ಡಕ್ಟ್ ಅಂತ ಹೇಳ್ತೀವಿ ಸರಿನಾ. ಸೊ ಇವು ಡಕ್ಟ್ಗಳನ್ನು ಹೊಂದಿರ್ತವೆ, ಯಾವುದು ಎಂಡೋಕ್ರೈನ್ ಗ್ಲ್ಯಾಂಡ್ಗಳು. ಸೊ ಅದಕ್ಕೆ ನಾನು ಸಿಂಪಲ್ ಭಾಷೆಯಲ್ಲಿ ನಿಮಗೆ ಪೈಪ್ ಸೆಟ್ ಅಂತ ಹೇಳಿದೆ ಸರ್, ನಾನು ಪೈಪ್ ಲೈನ್ ಅಂತ ಹೇಳಿದೆ. ಸೊ ಪೈಪ್ ಲೈನ್ ನೆನ್ಪಿಟ್ಕೊಳ್ಳಿ, ಯಾವುದು ಎಕ್ಸೋಕ್ರೈನ್ ಗ್ಲ್ಯಾಂಡ್ಗಳು, ಎಂಡೋಕ್ರೈನ್ ಗ್ಲ್ಯಾಂಡ್ಗಳು ಹೇಗೆ ಸೊ ಡೈರೆಕ್ಟಾಗಿ ರಕ್ತದಲ್ಲಿ ಬಿಟ್ಬಿಡ್ತವೆ. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ ಸಾಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಓಕೆ, ಇಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ಸಹ ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಜೀವಕೋಶವನ್ನು ಗಮನಿಸಿದಾಗ ಯಾವಾಗಲೂ ಏನು ಗೋಚರಿಸುತ್ತದೆ? ಏನು ಗೋಚರಿಸ್ತದೆ ರೀ? ಈ ಒಂದು ಮೈಕ್ರೋಸ್ಕೋಪ್ ಹಿಡಿದು ನೋಡ್ತಿರಲ್ವಾ, ಆ ಒಂದು ಸೆಲ್ಲಲ್ಲಿ ಏನು ಗಮನಿಸ್ತದೆ? ಮೊದಲು ಮೈಟ್ರೋಕಾಂಡ್ರಿಯಾ ಕಾಣಿಸ್ತದೆ, ಜೀವಕೋಶ ಪೊರೆ ಕಾಣಿಸ್ತದೆ, ಆ್ಯಂಡ್ ದೆನ್ ವರ್ಣತಂತುಗಳು ಕಾಣಿಸ್ತವೆ, ಆ್ಯಂಡ್ ದೆನ್ ಈ ಒಂದು ನ್ಯೂಕ್ಲಿಯಸ್ ಕಾಣಿಸ್ತದೆ ಅಂತ. ಯಾವ್ದು ಕಾಣಿಸ್ತದೆ? ಸೊ ಇದಕ್ಕೆ ಫಸ್ಟ್ ಕಾಣಿಸೋದು ಯಾವುದು ಅಂದರೆ ನಮಗೆ ಮೊದಲು ಈ ಒಂದು ಜೀವಕೋಶ ಪೊರೆ ಕಾಣಿಸ್ತದೆ ಸರ್. ನಾವು ಇದು ಔಟರಲ್ಲಿ ಇರುತ್ತಲ್ವ, ಸೊ ಅದಕ್ಕೆ ಜೀವಕೋಶ ಪೊರೆ ಏನಿದೆ ಅಲ್ವಾ, ಸೊ ಅದು ಕಾಣಿಸುತ್ತೆ. ಸೆಲ್ ಮೆಂಬ್ರೇನ್ ಅನ್ನೋದು ನಮಗೆ ಮೊದಲ ಬಾರಿಗೆ ಕಾಣಿಸುತ್ತೆ ಈ ಒಂದು ಮೈಕ್ರೋಸ್ಕೋಪ್ನಲ್ಲಿ, ಸೂಕ್ಷ್ಮ ದರ್ಶಕದಲ್ಲಿ. ಓಕೆ, ಸೊ ಜೀವಕೋಶ ಪೊರೆಯು ಪ್ರತಿಯೊಂದು ಜೀವಕೋಶದಲ್ಲೂ ಇರುತ್ತದೆ ಮತ್ತು ಜೀವಕೋಶದ ಹೊರ ಗಡಿಯನ್ನು ರೂಪಿಸುತ್ತದೆ. ಆದ್ದರಿಂದ ಅದು ಯಾವಾಗಲೂ ಸಹ ಗೋಚರಿಸುತ್ತದೆ. ಕೆಲವು ಜೀವಿಗಳಲ್ಲಿ ಪ್ಲಿಯೋಟ್ರೋಫಿಕ್ ಕೋಶಗಳಂತಹವು ಮೈಟೋಕಾಂಡ್ರಿಯಾ ಮತ್ತು ನ್ಯೂಕ್ಲಿಯಸ್ ಇರುವುದಿಲ್ಲ. ಕೆಲವೊಂದರಲ್ಲಿ ಮೈಟೋಕಾಂಡ್ರಿಯಾ ಆಗಿರಲಿ ಅಂದರೆ ನ್ಯೂಕ್ಲಿಯಸ್ ಇರುವುದಿಲ್ಲ ಅಂತ ಹೇಳ್ತಾನೆ. ಆ್ಯಂಡ್ ನೆಕ್ಸ್ಟ್, ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ವರ್ಣತಂತುಗಳು ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ. ಅವು ಮುಖ್ಯವಾಗಿ ಕೋಶ ವಿಭಜನೆಯ ಸಮಯದಲ್ಲಿ ಗೋಚರಿಸುತ್ತವೆ ಸರ್. ನಾವು ಜಸ್ಟ್ ಕೋಶ ವಿಭಜನೆ ಟೈಮ್ ಯಾವಾಗಿರುತ್ತಲ್ವ ಅವಾಗ ಮಾತ್ರ ಗೋಚರಿಸ್ತವೆ. ಯಾವುದು? ಈ ಒಂದು ವರ್ಣತಂತುಗಳು ಅಂತ ಹೇಳ್ತೀವಿ, ಈ ಒಂದು ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ. ಬಟ್ ಇದು ಏನಿದೆ ಅಲ್ವಾ, ಈ ಗೋಡೆ ಹೊರಗಡೆ ಇರೋದು, ಗೋಡೆ ಅಂತ ಹೇಳ್ತೀನಿ ನೋಡಿ, ಮೆಂಬ್ರೇನ್. ಓಕೆ, ಪೊರೆ ಏನಿದೆಯಲ್ವ, ಪೊರೆ ಯಾವಾಗಲೂ ಸಹ ಕಾಣಿಸುತ್ತೆ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ ನಿಮಗೆ. ಆ್ಯಂಡ್ ದೆನ್ ಒಂದು ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು? ಮೈಟೋಕಾಂಡ್ರಿಯಾ, ಇದು ಚಿಕ್ಕ ಹುಡುಗರು ಸಹ ಹೇಳ್ತವೆ. ಆ್ಯಂಡ್ ದೆನ್ ವರ್ಣತಂತುಗಳು, ಆ್ಯಂಡ್ ದೆನ್ ನ್ಯೂಕ್ಲಿಯಸ್ ಏನಿದೆಯಲ್ಲ ಸೆಂಟ್ರಲ್ ಇರುತ್ತೆ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಮಾನವರಲ್ಲಿ ಲಿಂಗ ನಿರ್ಣಯಕ್ಕೆ ಯಾವ ವರ್ಣತಂತು ಕಾರಣವಾಗಿದೆ ಅಂತ ಕೇಳಿದ್ರೆ 13 ವರ್ಣತಂತುಗಳು. ಎಷ್ಟು ವರ್ಣತಂತುಗಳು ಕಾರಣವಾಗಿದ್ದಾವೆ ಅಂತ ಕ್ವಶನ್ ಆಗಬೇಕಿತ್ತು. ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ನಾನು ಹೇಳ್ತಾ ಇದ್ದೀನಿ ಅಲ್ವಾ ಬಾಯಿಂದ, ಸೊ ಅದನ್ನು ಕೇಳಿಸ್ಕೊಳ್ಳಿ ಸಾಕು. ಸೊ ಏನು, ಮಾನವರಲ್ಲಿ ಲಿಂಗ ನಿರ್ಣಯಕ್ಕೆ ಯಾವ ವರ್ಣತಂತು ಕಾರಣವಾಗಿದ್ದಾವೆ ಸರ್? ಟೋಟಲಿ ಎಷ್ಟು ವರ್ಣತಂತುಗಳು ಕಂಡುಬರ್ತವೆ ಹೇಳ್ಬೋದಾ? ಹೇಳಿ ಎಷ್ಟು ಇಲ್ಲಿ ಎಂತ ಲಿಂಗ ನಿರ್ಣಯಕ್ಕೆ ಎಷ್ಟು ವರ್ಣತಂತುಗಳು ಬೇಕಾಗಿದ್ದಾವೆ ಅನ್ನೋದು ಅದನ್ನು ಮೊದಲು ನೋಡ್ಕೊಳ್ಳೋಣ ಬನ್ನಿ. ಎಷ್ಟು? 13 ವರ್ಣತಂತುಗಳು ಬೇಕು, 18 ವರ್ಣತಂತುಗಳು ಬೇಕು, ಒಂದು ವರ್ಣತಂತು ಇದ್ರೆ ಸಾಕು, ಇಲ್ಲಾಂದ್ರೆ 21 ವರ್ಣತಂತುಗಳು ಬೇಕು ಅಂತ ಹೇಳಿದ್ದೇನೆ ಸರ್ನಾ. ಸೊ ಒನ್ ಪೇರ್ ಆಫ್ ಈ ಒಂದು ವರ್ಣತಂತುಗಳು ಬೇಕು ಸರ್ನಾ, ಒನ್ ಪೇರ್ ಬೇಕು ಸರ್ನಾ. ಒನ್ ಪೇರ್ ಎಕ್ಸಸ್ ಇದ್ರೆ ಅದು ಏನಾಗುತ್ತೆ, ಅದು ಮಹಿಳೆ ಆಗುತ್ತೆ. XY ಇದ್ರೆ ಅದು ಏನಾಗುತ್ತೆ ಅಂದರೆ ಪುರುಷ ಆಗಿರುತ್ತೆ ಸರ್ನಾ. ಸೊ ನಿಮ್ಗೆ ಗೊತ್ತಿರಲಿ ಎಂತ ಅಂತಂದರೆ, ಈ ಮಗು ಹುಟ್ಟಕ್ಕೆ ಮೀನ್ಸ್ ಮಗುವಿನ ಲಿಂಗ ನಿರ್ಧಾರ ಆಗೋದು ಈ ತಾಯಿಯಿಂದ ಅಥವಾ ತಂದೆಯಿಂದ ಅಂತ ಕೇಳಿದ್ರೆ ತಂದೆಯಿಂದನೇ ಈ ಒಂದು ಮಗುವಿನ ಒಂದು ಅಲ್ಲಿಂಗ ನಿರ್ಧಾರ ಆಗುತ್ತೆ ಸರಿನಾ. ಸೊ ಕೆಲವೊಂದು ಮುಟ್ಟಾಡ್ರು ಮೂರ್ಖರು ಹೇಗೆ ಅಂತಂದರೆ, ಓಕೆ ನನಗೆ ಗಂಡು ಮಗು ಆಗಿಲ್ಲ, ಸೊ ಇವಳಿಂದ ನನಗೆ ಮಗು ಆಗಿಲ್ಲ, ನಾನು ಇನ್ನೊಂದು ಮದುವೆ ಆಗ್ತೀನಿ ಅಂತ ನೀವು ನೋಡಿರ್ಬೋದು ಸಾಕಷ್ಟುಗಳಲ್ಲಿ ಹಳ್ಳಿಗಳಲ್ಲೆಲ್ಲ ನಿಮ್ಗೆ ಸಿಗ್ತಾರೆ ಈ ಥರ ಮುಟ್ಟಾಡ್ರು. ಓಕೆ, ಸೊ ಮೀನ್ಸ್ ಆ ಥರ ಮದುವೆ ಆಗ್ತಿರ್ತಾರೆ. ಸೊ ಪ್ರಾಬ್ಲಮ್ ಹೆಣ್ಣಿನಲ್ಲೆಲ್ಲ ತಾಯಿಯಲ್ಲ, ಸೊ ಇದಿರೋದು ತಂದೆಯಲ್ಲೇ ಅಂತ ಹೇಳ್ತೀವಿ ಸರಿನಾ. ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಸೊ ಅಲ್ಲಿ ಹೇಗೆ ಅಂತಂದರೆ XY ಬಿಡುಗಡೆ ಮಾಡೋರು ತಂದೆ ಅಂತ ಹೇಳ್ತೀವಿ. ಇದರಲ್ಲಿ X ಏನಾದರೂ ಇವಾಗ ತಾಯಿ ಬಿಡುಗಡೆ ಮಾಡೋದು XX ಸರಿನಾ. ಸೊ ಇವಾಗ ತಂದೆಯಿಂದ ಹೋಗೋದು ಏನು ಅಂತಂದರೆ XY. ಸೊ ಇದು ಇಲ್ಲಿದು ಒಂದು X ಬಂತು, X ಬರ್ತವೆ, ಇದು ಬರಲಿ ಒಟ್ಟಿನಲ್ಲಿ X ಬರ್ತವೆ ತಾಯಿಯಿಂದ. ಸೊ ಇಲ್ಲಿ ಪುರುಷನಿಂದ ಏನಾದರೂ X ಹೋಯ್ತಾ, ಸೊ ಇಲ್ಲಿ ಹೆಣ್ಣು ಮಗಳು ಹುಡ್ತಾಳೆ. ಸೊ ಏನಾದರೂ ನಿಮಗೆ ಇಲ್ಲಿ ವಾಯು ಹೋಯ್ತಾ, ಸೊ ಅವಾಗ ಮಾತ್ರ ಗಂಡು ಮಗ ಹುಡ್ತಾನೆ ಸರಿನಾ. ವಾಯು ಹೋಗೋದು ಎಲ್ಲಿದೆ, ಈ ಒಂದು ಪುರುಷನ ಹತ್ರ ಇದೆ ಸರಿನಾ. ಸೊ ಅದು ಸಹ ನಿಮಗೆ ಗೊತ್ತಿರಲಿ. ಸೊ ನಿಮ್ಮ ಹತ್ರ ಯಾರಾದರೂ ಆ ಥರ ಇದ್ರು ಅಂದರೆ ಬೇಬಿ ಬುದ್ಧಿವಂತರು, ಅವರಿಗೆ ಸ್ವಲ್ಪ ಇದನ್ನು ಹೇಳಿ ಸೈನ್ಸ್ ಕ್ಲಾಸನ್ನು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ ಇಲ್ಲಿ ಇನ್ಫಾರ್ಮೇಷನ್ ಇದೆ, ಇದನ್ನು ನೋಡ್ಕೊಳ್ಳಿ. ಏನು ಟೋಟಲಿ ನಮ್ಮ ಮಾನವರಲ್ಲಿ ಎಷ್ಟು ವರ್ಣತಂತುಗಳು ಕಂಡುಬರ್ತವೆ ಅಂತ. ಎಷ್ಟು ವರ್ಣತಂತುಗಳು ಕಂಡುಬರ್ತವೆ ಅಂತಂದರೆ 46 ವರ್ಣತಂತುಗಳು ಕಂಡುಬರ್ತವೆ ಸರಿನಾ. ಈ 44 ವರ್ಣತಂತುಗಳೇನಿದೆ ಅಲ್ವಾ, ನಮ್ಮ ದೇಹ ಹೇಗೆ ಬೆಳಿಬೇಕು, ಹೇಗಿದೆ ಅನ್ನೋದು, ನಿನ್ನ ಮೂಗು ನಿಮ್ಮ ಮುಚ್ಚನಂಗೆ ಇದೆ, ನಿನ್ನ ಕಣ್ಣು ನಿಮ್ಮ ಮಾಯಿ ಹೇಗಿದೆ ಅಂತ ಹೇಳ್ತಾರಲ್ವ. ಸೊ ಅದೆಲ್ಲವೂ ಸಹ ಹೇಗೆ ಅಂತಂದರೆ ಈ 44 ಕ್ರೋಮೋಸೋಮ್ಗಳು ಹೇಳ್ತವೆ. ಬಟ್ ಆ ಮೇಲಿನ 2 ಕ್ರೋಮೋಸೋಮ್ಗಳಿದೆ ಅಲ್ವಾ, ಅದು ನೀನು ಗಂಡ ಅಥವಾ ನೀನು ಹೆಣ್ಣ ಅಂತ ಹೇಳುತ್ತೆ ಸರಿನಾ. ಗೊತ್ತಿರಲಿ ನಿಮಗೆ ಸರಿನಾ. ಸೊ ಇದು ಕೇಳ್ತಾನೆ, ಇದು ಇಂಪಾರ್ಟೆಂಟ್ ಇದೆ. ಸೊ ಇದನ್ನು ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ನೋಡ್ಕೊಳ್ಳಿ, ನಿಮಗೆ ಸಿಗುತ್ತೆ. ಓಕೆ, ಇಲ್ಲಿದೆ ನೋಡಿ ಈ ಪಾಯಿಂಟ್ನ ತೋರಿಸಿ ಬುದ್ಧಿವಂತರಿಗೆ. ಏನು, ತಾಯಿ ಯಾವಾಗಲೂ X ಕ್ರೋಮೋಸೋಮನ್ನೇ ನೀಡುತ್ತಾರೆ ಎನ್ನುವುದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿದ್ಯುತ್ ಪ್ರವಾಹವನ್ನು ದ್ವಿಗುಣಗೊಳಿಸಿ ಪ್ರತಿರೋಧವನ್ನು ಸ್ಥಿರವಾಗಿರಿಸಿದರೆ ವಿದ್ಯುತ್ ಶಕ್ತಿಯ ಮೇಲೆ ಏನು ಪರಿಣಾಮ ಬೀರುತ್ತದೆ ಅಂತ ಕೇಳಿದ್ದಾನೆ ಸರಿನಾ. ಸೊ ಏನಿದೆ ಫಾರ್ಮುಲಾ ಇದಕ್ಕೆ, P = I²R ಅಂತ ಹೇಳ್ತೀವಾ. ಸೊ ಏನಂತ ಹೇಳಿದಾನೆ, ವಿದ್ಯುತ್ ಪ್ರವಾಹ ದ್ವಿಗುಣಗೊಳಿಸ್ಬೇಕಂತೆ. ಓಕೆ, ಇದು ಏನಿದೆ ಅಲ್ವಾ, ಇದು ದ್ವಿಗುಣಗೊಳಿಸ್ಬೇಕಂತೆ. ಸೊ ಏನಾಗುತ್ತೆ ಅಂತ ಕೇಳಿದಾನೆ, ಏನಾಗುತ್ತೆ, ಪವರ್ ಏನಿದೆ ಅಲ್ವಾ 4 ಬಾರಿ ಆಗುತ್ತೆ ಅಷ್ಟೇ ಸಿಂಪಲ್ ಆಗಿ. ಓಕೆ, ಸೊ ಅದಕ್ಕೆ ಇನ್ಫಾರ್ಮೇಷನ್ ಇಲ್ಲಿದೆ, ಇದನ್ನು ನೀವು ನೋಡ್ಕೊಳ್ಳಿ. ಬಟ್ ಏನಾಗುತ್ತೆ ಅಂದರೆ 4 ಪೆಟ್ ಆಗುತ್ತೆ. ಓಕೆ, ಅದು ಗೊತ್ತಿರಲಿ ನಿಮಗೆ ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್
ಒಂದು ವಸ್ತುವಿನ ಅಂತಿಮ ವೇಗ ಗಂಟೆಗೆ 54 ಕಿಲೋಮೀಟರ್ ಆಗಿದ್ದರೆ ಮತ್ತು ಅದು 150 ಮೀಟರ್ ದೂರವನ್ನು ಕ್ರಮಿಸಿದ್ದರೆ ಅದರ ವೇಗವರ್ಧನೆ ಎಷ್ಟಾಗುತ್ತದೆ? ಈ ಕ್ವಶನ್ ನಿಮಗೆ ಈ ಫಾರ್ಮುಲಾದ ಮೇಲೆ ಇವಾಗ ಆಲ್ರೆಡಿ ಒಂದು 7-8 ಶಿಫ್ಟಲ್ಲಿ ಕ್ವಶನ್ ಬಂದಿರಬಹುದು ಇದನ್ನು. ಓಕೆ, ಸೊ ಇದನ್ನು ಸಹ ಹೋಮ್ವರ್ಕ್ ಆಗಿ ತಗೊಳ್ಳಿ, ಇದನ್ನು ಆನ್ಸರ್ ಮಾಡಿ. ಓಕೆ, ಸೊ ಇದಕ್ಕೆ ಆನ್ಸರ್ ಎಷ್ಟಿದೆ ಅಂತ ನಾನು ಹೇಳ್ತೀನಿ, ನೀವು ಆನ್ಸರ್ ಮಾಡ್ತೀರಾ ಅದಕ್ಕೆ? ಮೀನ್ಸ್ ಹೇಗೆ ಅಂತ ಹೇಳ್ಬೋದಾ ಯಾರಾದರೂ? ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದರೆ ಆಪ್ಷನ್ ಓಕೆ 0.75 ಮೀಟರ್ ಚದರ ಸ್ಕ್ವೇರ್ ಏನಿದೆ ಅಲ್ವಾ, ಸೊ ಇದು ಆನ್ಸರ್ ಆಗುತ್ತೆ ಇದಕ್ಕೆ. ಸೊ ಹಾಗಾದರೆ ಹೇಗೆ ಆನ್ಸರ್ ಆಗುತ್ತೆ? ಸೊ ಇದರ ಒಂದು ಫಾರ್ಮುಲಾ ಏನಂತ ಹೇಳಿದ್ವಿ. ಸೊ ಹಳೆ ಕ್ಲಾಸಲ್ಲಿ ನಾವು ಸಾಲ್ವ್ ಮಾಡಿದ್ವಿ ಈ ಒಂದು ಫಾರ್ಮುಲಾ ಮೇಲೆ. ಮೀನ್ಸ್ ಇದೇ ಒಂದು ಕ್ವಶನ್ ಏನಿದೆ ಅಲ್ವಾ, ಎಕ್ಸಾಕ್ಟ್ ಇದೆ ಕ್ವಶನ್, ಬಟ್ ಡಾಟಾ ಚೇಂಜ್ ಆಗಿತ್ತು ಅಷ್ಟೇ, ಸರಿನಾ? ಸೊ ಆ ಫಾರ್ಮುಲಾ ಏನಿದೆ ಅಂತ ನೀವು ಕಮೆಂಟ್ ಮಾಡಿ. ಆನ್ಸರ್ ಏನು ಕಮೆಂಟ್ ಮಾಡಬೇಕಲ್ಲ, ಆನ್ಸರ್ ನಾನು ಹೇಳಿದ್ದೀನಿ ಇಲ್ಲಿ. ಜಸ್ಟ್ ನೀವು ಆ ಫಾರ್ಮುಲಾ ಕಮೆಂಟ್ ಮಾಡಿ. ಓಕೆ, ಆ ಫಾರ್ಮುಲಾ ನಿಮಗೆ ನೆನಪಿದ್ರೆ ಇದು ಆನ್ಸರ್ ನೀವು ಈಸಿಯಾಗಿ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಇನಿಷಿಯಲ್ ಒಂದು ವೇಗವನ್ನು ಎಷ್ಟು ತೊಗೊಳ್ತೀರಾ ನೀವು? ತೊಗೊಳ್ತೀರಲ್ವಾ? ಸೊ ಈ ಥರ ತೊಗೊಂಡು ಮಾಡಿದ್ರೆ ಮುಗಿದು ಹೋಗ್ಬಿಡುತ್ತೆ, ನಿಮಗೆ ಆನ್ಸರ್ ಬಂದುಬಿಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ಮಹಿಳಾ ಹಾಕಿ ಏಷ್ಯಾ ಕಪ್ ಅನ್ನು ಯಾವ ದೇಶ ಗೆದ್ದಿತ್ತು ಅಂತ ನೀವು ಕರೆಂಟ್ ಅಫೇರ್ಸ್ ಏನಾದರೂ ನನ್ನ ಕ್ಲಾಸ್ ನೀಟಾಗಿ ಕೇಳಿದರೆ, ಓಕೆ, ನನ್ನ ಕ್ಲಾಸ್ ಪ್ರತಿಯೊಂದು ಸಹ ನೀಟಾಗಿ ಕೇಳಿದರೆ ಕರೆಂಟ್ ಅಫೇರ್ಸಲ್ಲಿ ನಿಮಗೆ ಯಾವುದೂ ಸಹ ಗೊಂದಲಗಳೇ ಇರಲಿಲ್ಲ ಈ ಒಂದು ಡಿ ಗ್ರೂಪ್ ಎಕ್ಸಾಮಲ್ಲಿ. ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಆಲ್ಮೋಸ್ಟ್ ಸಾಕಷ್ಟು ಕರೆಂಟ್ ಅಫೇರ್ಸ್ ಕ್ವಶನ್ಗಳನ್ನ ನಾವು ಕವರ್ ಮಾಡಿದ್ದೀವಿ ರೀ. ಓಕೆ, ನೀವು ಜಸ್ಟ್ 6 ಮಂತ್ಸ್ ಸರ್, ಜಸ್ಟ್ 10 ಮಂತ್ಸ್ ಸರ್, ಜಸ್ಟ್ ಒಂದು ಸೆಪ್ಟೆಂಬರ್ 1 ಮಂತ್ ಸರ್, ಅದಂತಲ್ಲ. ಬಟ್ ಅದನ್ನು ಹೊರತಾಗಿ ಬೇರೆ ಬೇರೆ ಕ್ಲಾಸ್ಗಳಲ್ಲಿ ಕವರ್ ಮಾಡಿದಾವಲ್ವಾ, ಸೊ ಆ ಕ್ಲಾಸ್ಗಳು ಸಹ ಓಕೆ ಇಲ್ಲಿಂದ ಸಹ ಡೈರೆಕ್ಟಾಗಿ ಬರ್ತಿದ್ದಾವೆ. ಈ ಒಂದು 6 ಮಂತ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡಿದ್ದೀನಲ್ವಾ, ಅಲ್ಲಿಂದ ಡೈರೆಕ್ಟಾಗಿ ಎತ್ಕೊಂಡು ಬಂದು ಇಲ್ಲಿ ಕ್ವಶನ್ ಕೇಳ್ತಾ ಇದ್ದಾನೆ. ಆ್ಯಂಡ್ ನೀವು ಒಂದು 10 ಮಂತ್ ಕರೆಂಟ್ ಅಫೇರ್ಸ್ ಮಾಡಿದ್ದೀನಲ್ವಾ, ಅಲ್ಲಿಂದ ಡೈರೆಕ್ಟಾಗಿ ಬಂದು ಇಲ್ಲಿ ಕ್ವಶನ್ ಕೇಳಿದಾವೆ. ಆಲ್ಮೋಸ್ಟ್ ನನಗೆ ಹುಡುಗರೇ ಸ್ಕ್ರೀನ್ಶಾಟ್ ಸೆಂಡ್ ಮಾಡಿದ್ದಾರೆ, ಸರ್ ಇದನ್ನು ಇಲ್ಲಿ ಬಂದಿತ್ತು, ಇದನ್ನು ಇಲ್ಲಿ ಕೇಳಿದ್ದಾರೆ ನೋಡಿ ಅಂತ. ಸರ್ ನಾ ಮೀನ್ಸ್ ಅನಾಲಿಸಿಸ್ ಕ್ಲಾಸಲ್ಲಿ ಈ ಕ್ವಶನ್ ಹಾಕಿದರೆ ಆ್ಯಂಡ್ ದೆನ್ ನಿಮ್ಮ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲೂ ಸಹ ಅಂತ, ಸರಿಯಾ? ಸೊ ನಾನೇ ಹೇಳಿದ್ದೀನಿ ಅದನ್ನು, ಮೀನ್ಸ್ ಹುಡುಗರು ನನಗೆ ಹೇಳಿದ್ದಾರೆ ಮತ್ತೆ ರಿಟರ್ನ್ ಅದಕ್ಕೆ. ಬಟ್ ನಿಮಗೆ ಏನು ಅಂತಂದರೆ ಈ ಎಲ್ಲ ಕ್ಲಾಸ್ಗಳನ್ನು ಓಕೆ ಇಲ್ಲಿ ಏನು ಬರೆದಿದೆ ಅಲ್ವಾ, ಬರೆದಿದೆ ಅನ್ನೋದು ಹೇಳೋದಕ್ಕಿಂತ ಆ್ಯಂಡ್ ದೆನ್ ನಾವು ಹೇಳ್ತಾ ಇರ್ತೀನಲ್ವಾ ಬಾಯಿಂದ, ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ನಾನೇನು ಜಾಸ್ತಿ ಬುದ್ಧಿವಂತಲ್ಲ, ನಾನೇನು ಮೇಧಾವಿ ಅಂತ ಹೇಳ್ತಾ ಇಲ್ಲ. ಜಸ್ಟ್ ಹೇಗೆ ಅಂತಂದರೆ ಓಕೆ ಒಬ್ಬರನ್ನ ಫಾಲೋ ಮಾಡ್ತಿದ್ದರೆ ಕ್ಲೀನಾಗಿ ಫಾಲೋ ಮಾಡಲಿ ಅಷ್ಟೇ. ಓಕೆ, ಜಸ್ಟ್ ಓಕೆ ನಾನು 1 ಅವರ್ ಇಲ್ಲಿ ವೇಸ್ಟ್ ಮಾಡ್ತೀನಿ ಇದನ್ನು ಕ್ಲಾಸ್ ಕೇಳಿ, ಬೇಕಾಗಿಲ್ಲ. ಓಕೆ, ಈ ವೇಸ್ಟ್ ಮಾಡೋದಿದ್ರೆ ನೋಡಲಿಕ್ಕೆ ಹೋಗಬೇಡಿ, ನಿಮ್ಮ ಟೈಮ್ ಸಹ ಪ್ರೀಶಿಯಸ್ ಆಗಿದೆ. ಓಕೆ, ಸೊ ಇಲ್ಲಿ ಏನಿದೆ ಮೊದಲ ಪ್ರಶ್ನೆ ಅಂತ ನೋಡಿ, ಇದು 2025ರ ಮಹಿಳಾ ಹಾಕಿ ಏಷ್ಯಾ ಕಪ್ ಅನ್ನು ಯಾವ ದೇಶ ಗೆದ್ದಿತ್ತು ಅಂತ. ಯಾವ ದೇಶ ಗೆದ್ದಿದ್ದಾರೆ? ಈ ಒಂದು ಚೀನಾ ದೇಶ ಗೆದ್ದಿದೆ ಅಂತ ಹೇಳಿದ್ನಲ್ವಾ. ಸೊ ಇದು ಮಹಿಳೆಯರಲ್ಲಿ ಯಾರು ಗೆದ್ದಿದ್ರು ಅಂತ ಕೇಳಿದ್ರೆ ಈ ಒಂದು ಚೀನಾದವರು. ಹಾಗಾದ್ರೆ ಪುರುಷರ ಒಂದು ಹಾಕಿ ಏಷ್ಯಾ ಕಪ್ ಅನ್ನ ಗೆದ್ದಿರ್ತಕ್ಕಂಥ ತಂಡ ಯಾವುದು? ಯಾವ ತಂಡ ರೀ? ನಮ್ಮ ಇಂಡಿಯಾ ತಂಡ ಅಲ್ವಾ. ಸೊ ನಿಮಗೆ ಇನ್ನೊಂದು ಹೇಳಿದ್ದೆ, ಇದು ಮಹಿಳಾ ಏಷ್ಯಾ ಕಪ್ ಎಲ್ಲಿ ನಡೆದಿದೆ ಅಂತ ಕೇಳಿದ್ರೆ ಎಲ್ಲಿ ನಡೆದಿದೆ ಹೇಳ್ಬೋದು ಯಾರಾದರೂ? ಎಲ್ಲಿ ನಡೆದಿದೆ? ಇದೇ ಚೀನಾದಲ್ಲಿ ನಡೆದಿದೆ. ಸೊ ಅದಕ್ಕೆ ಒಂದು ಚೀನಾದ ಮಹಿಳೆಯರು ಗೆದ್ದಿದ್ದಾರೆ. ಸೊ ಹಾಗಾದರೆ ಪುರುಷರಲ್ಲಿ ಇಂಡಿಯಾ ಗೆದ್ದಿದೆ ಅಂತ ಹೇಳಿದೆ. ಸೊ ಹಾಗಾದರೆ ಈ ಇಂಡಿಯಾದಲ್ಲಿ ನಡೆದಿದೆಯಾ ಅದು? ಹೌದು, ಇದು ಸಹ ಇಂಡಿಯಾದಲ್ಲಿ ನಡೆದಿದೆ, ರಾಜಗೀರಲ್ಲಿ ನಡೆದಿದೆ. ಎಲ್ಲಿ? ಬಿಹಾರದ ರಾಜಗೀರ್ ಅಂತ ಹೇಳ್ತೀವಿ ಸರ್ನ. ಸೊ ನೆನ್ಪಿಟ್ಕೊಳ್ಳಿ. ಸೊ ಇದರಲ್ಲಿ ಫೈನಲ್ ಮ್ಯಾಚಲ್ಲಿ, ಪುರುಷರ ಫೈನಲ್ ಮ್ಯಾಚಲ್ಲಿ ದಿಲ್ಪ್ರೀತ್ ಸಿಂಗ್ ಅವರು 2 ಗೋಲ್ಗಳನ್ನು ಹೊಡೆಯೋದ್ರ ಮೂಲಕ ನಮ್ಮ ಇಂಡಿಯಾವನ್ನು ಕಪ್ಪಿಗೇರಿಸ್ತಾರೆ. ಓಕೆ, ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಈ ನೆದರ್ಲ್ಯಾಂಡ್ ಮತ್ತು ಬೆಲ್ಜಿಯಮಲ್ಲಿ ಹಾಕಿ ವರ್ಲ್ಡ್ ಕಪ್ ಆಗುತ್ತಲ್ವಾ. ಸೊ ಅದಕ್ಕೆ ಸಹ ನೆನ್ಪಿಟ್ಕೊಳ್ರಿ ಏನಂತ, ಈ ಹಾಕಿ ವರ್ಲ್ಡ್ ಕಪ್ ನೆಕ್ಸ್ಟ್ 2026ರಲ್ಲಿ ಎಲ್ಲಿ ನಡೆಯಲಿದೆ ಅಂತ ಕೇಳ್ಬೋದು ಸರ್ನ. ಸೊ ಎಲ್ಲಿ ಅಂತಾರೆ, ಒಂದು ನೆದರ್ಲ್ಯಾಂಡ್ಸಲ್ಲಿ ಹಾಗೆ ಇನ್ನೊಂದು ಬೆಲ್ಜಿಯಮ್ಸಲ್ಲಿ ನಡೆಯಲಿದೆ. ಎರಡೂ ಸಹ ಜಂಟಿಯಾಗಿ ಆಯೋಜನೆ ಮಾಡ್ತಾ ಇದ್ದಾವೆ. ಸೊ ಅದಕ್ಕೆ ನಮ್ಮ ಭಾರತ ಅರ್ಹತೆ ಪಡೆದಿದೆ. ಜಸ್ಟ್ ಇದೊಂದು ನಾವು ಕಪ್ನ ಎತ್ತಿರೋದ್ರಿಂದ ಅಷ್ಟೇ. ಇವಾಗ ಏನಾದರೂ ನಾವು ಅದನ್ನು ಸೋತಿದ್ವಿ ಅಂತಂದರೆ ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರಲಿಲ್ಲ ಸರ್ನ. ಮತ್ತೆ ನಾವು ಹೊರಗಡೆ ಇರ್ತಿದ್ವಿ, ಮತ್ತೆ ಇನ್ನೊಂದು ಮ್ಯಾಚ್ ಆಡಬೇಕಾಗಿತ್ತು, ನಾವು ಮತ್ತೊಂದು ಟೂರ್ನಿ ಗೆಲ್ಲಬೇಕಾಗಿತ್ತು ಸರ್ನ. ಬಟ್ ಇವಾಗ ಹೇಗಿದೆ ಅಂದರೆ ನಾವು ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು, ನಾವು ಕ್ವಾಲಿಫೈ ಆಗಿದ್ದೀವಿ ಅದಕ್ಕೆ. ಓಕೆ, ಸೊ ಅದಕ್ಕೆ ಕ್ರೆಡಿಟ್ ಯಾರಿಗೆ ಹೋಗ್ತದೆ ಅಂದರೆ ನಮ್ಮ ಇಂಡಿಯನ್ ಹಾಕಿ ಕ್ರಿಕೆಟ್ ಟೀಮ್ಗೆ. ಆ್ಯಂಡ್ ದೆನ್ ಫೈನಲಲ್ಲಿ ಚೆನ್ನಾಗಿ ಆಡಿರ್ತಕ್ಕಂಥ ದಿಲ್ಪ್ರೀತ್ ಸಿಂಗ್ ಅವರಿಗೆ ಸರ್ನ. ಸೊ ಅವ್ರ ಹೆಸರನ್ನು ಸಹ ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ಸಹ ನೋಡ್ಕೊಳ್ಳಿ. ಏನಿದೆ? ಸೊ ಇದು ಚೀನಾ ಏನಿದೆ ಅಲ್ವಾ, ಭಾರತವನ್ನೇ ಸೋಲಿಸ್ತದೆ ಸರ್ನ. ಈ ಒಂದು ಚೀನಾ ಏನಿದೆ ಅಲ್ವಾ, ನಮ್ಮ ಭಾರತವನ್ನೇ ಸೋಲಿಸ್ತದೆ ಸರ್ನ. ಸೊ ಇದು ಸಹ ನೆನ್ಪಿಟ್ಕೊಳ್ಳಿ. ಸೊ ಇದು ಎಲ್ಲಿ ನಡೆದಿದೆ? ಹಾಂಗ್ಝೌನಲ್ಲಿ ನಡೆದಿದೆ ಸರ್ನ. ಸೊ ಇದು ಸಹ ನಾನು ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೀನಿ, ಪುರುಷರದು ಹೇಳಿದ್ದೀನಿ, ಮಹಿಳೆಯರದು ಸಹ ಹೇಳಿದ್ದೀನಿ, ಯಾಕಂದರೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೇ ಕ್ವಶನ್ ನಿಮಗೆ MTS ಅಲ್ಲಿ ನೋಡೋಕ್ಕೆ ಸಿಗುತ್ತೆ. ಇಲ್ಲಿವರೆಗೂ ಏನು ಒಂದು 2 ನಿಮಿಷ ಹಿಂದೆ ಹೇಳ್ದಲ್ವಾ ಕತೆ, ಸೊ ಎಲ್ಲ ಕಥೆಯಲ್ಲಿ ನಿಮ್ಗೆ ಒಂದು ಕ್ವಶನ್ ಸಿಗುತ್ತೆ MTS ಎಕ್ಸಾಮಲ್ಲಿ, ಬರೆದು ಇಟ್ಕೊಳ್ಳಿ ಇದನ್ನು ಸಹ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ಟೆಂಪಲ್ಟನ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದರೆ ಸರ್ನ. ಸೊ ಇದನ್ನು ನಾವು ಕವರ್ ಮಾಡಿಲ್ಲ ಹೇಳ್ತೇನೆ. ಇದು ಒಂದು ಟಫ್ ಕ್ವಶನ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು, ಯಾಕಂದರೆ ಇದು ಆಲ್ಮೋಸ್ಟ್ ಎಲ್ಲಿ ಸಹ ನೀವು ನ್ಯೂಸ್ ಪೇಪರ್ ಓದೋರಾಗಿದ್ರು ಸಹ ಇದು ನಿಮಗೆ ಸಿಗೋದಿಲ್ಲ. ಸೊ ಆಪ್ಷನ್ ಏನಿದೆ ಇದಕ್ಕೆ? ಆಪ್ಷನ್ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ, ಈ ಒಂದು ಎಕ್ಯುಮೆನಿಕಲ್ ಪಿತೃಪ್ರಧಾನ ಬ್ಯಾಥ್ರೋಲೋಮಿಯಂ ಅಂತ ಹೇಳ್ತೀವಿ ಸರ್ನ. ಈ ಒಂದು ಪಿತೃಪ್ರಧಾನ ಅಲ್ಲ, ಇದು ಸ್ವಲ್ಪ ಟ್ರಾನ್ಸ್ಲೇಟಲ್ಲಿ ಇದು ಮಿಸ್ ಆಗಿದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಅವರು ಅಂತಂದರೆ ಈ ಒಂದು ಎಕ್ಯುಮೆನಿಕಲ್ ಅಂತ ಹೇಳ್ತೀವಿ ಸರ್ನ. ಸೊ ಇವರಿಗೆ ಒಂದು ಟೆಂಪಲ್ಟನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್, ಇಂಗಾಲದ ಡೈಆಕ್ಸೈಡ್ನ ಆಣ್ವಿಕ ದ್ರವ್ಯರಾಶಿ ಎಷ್ಟು ಅಂತ ಕೇಳಿದ್ರೆ, ಈ ಒಂದು ಇಂಗಾಲದ ಡೈಆಕ್ಸೈಡ್ನ ಒಂದು ಆಣ್ವಿಕ ದ್ರವ್ಯರಾಶಿ ಎಷ್ಟು ಅಂತಂದರೆ ಈ ಒಂದು 44 ಅಂತ ಹೇಳ್ತೀವಿ. ಓಕೆ, ಯಾವುದು? 44 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ C2H5OHನ ರಾಸಾಯನಿಕ ಹೆಸರೇನು ಅಂತ ಕೇಳಿದ್ರೆ, ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ, ಎಥನಾಲ್ ಅಂತ ಹೇಳ್ತೀವಿ. ಓಕೆ, ಯಾವುದು? ಎಥನಾಲ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಬ್ಲೂ ಕ್ರಾಸ್ ಆಫ್ ಇಂಡಿಯಾದ 60 ವರ್ಷಗಳ ಪ್ರಯಾಣಕ್ಕೆ ಮೀಸಲಾಗಿರುವ ಮೆಮರೀಸ್ ಆ್ಯಂಡ್ ಮೈಲಿಗಲ್ಲುಗಳು ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ರೆ ಸರ್ನ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾರು ಅಂತಂದರೆ ವಿ ಶ್ರೀರಾಮ್ ಅವರು. ಯಾರು? ವಿ ಶ್ರೀರಾಮ್ ಅವರು ಮತ್ತು ಲಕ್ಷ್ಮಣ್ ಅವರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಯಾವುದು? ಈ ಮೆಮರೀಸ್ ಆ್ಯಂಡ್ ಮೈಲಿಗಲ್ಲುಗಳು ಅನ್ನುವ ಒಂದು ಪುಸ್ತಕವನ್ನು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕಾನ್ಕೇವ್ ಕನ್ನಡಿಯಿಂದ ರೂಪುಗೊಂಡ ಪ್ರತಿಬಿಂಬವು ಯಾವಾಗಲೂ ಹೇಗಿರುತ್ತದೆ? ಅದು ನೈಜ ಮತ್ತು ತಲೆಕೆಳಗಾದ ಮತ್ತು ವಾಸ್ತವ ನೆಟ್ಟಗೆ
ಇರುತ್ತದೆ ಸರಿನಾ. ಸೊ ಇದು ವಾಸ್ತವ ಮತ್ತು ನೆಟ್ಟಗೆ ಇರ್ತದೆ ಅನ್ನೋದು ಸಹ ನಿಮ್ಗೆ ಗೊತ್ತಿರಲಿ. ಯಾವುದು ಈ ಒಂದು ಕಾನ್ಕೇವ್ ಕನ್ನಡಿಯಿಂದ ರೂಪುಗೊಂಡ ಒಂದು ಪ್ರತಿಬಿಂಬ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹೈಡ್ರೋಜನ್ ಕಾರ್ಬೋನೇಟ್ ಆಮ್ಲದೊಂದಿಗೆ ಪ್ರತಿಕ್ರಿಯಿಸಿದಾಗ ರೂಪುಗೊಳ್ಳುವ ಉತ್ಪನ್ನ ಯಾವುದು? ಹೈಡ್ರೋಜನ್ ಕಾರ್ಬೋನೇಟ್ ಏನಿದೆ ಅಲ್ವಾ, ಅದು ಆಮ್ಲದೊಂದಿಗೆ ಪ್ರತಿಕ್ರಿಯಿಸಿದಾಗ ಏನು ಉತ್ಪನ್ನ ಆಗುತ್ತೆ ಅಂತ ಸರಿನಾ. ಸೊ ಏನು ಉತ್ಪನ್ನ ಆಗುತ್ತೆ ಅಂದರೆ ಒಂದು ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ, ಆ್ಯಂಡ್ ದೆನ್ ಇನ್ನೊಂದು ನೀರಾಗುತ್ತೆ, ಆ್ಯಂಡ್ ದೆನ್ ಒಂದು ಉಪ್ಪು ಏನಿದೆ ಅಲ್ವಾ, ಅವು ಮೂರೂ ಸಹ ರೂಪುಗೊಳ್ತವೆ. ಯಾವುದು? ಹೈಡ್ರೋಜನ್ ಕಾರ್ಬೋನೇಟ್ ಅನ್ನೋದು ಅಥವಾ ಬೈಕಾರ್ಬೋನೇಟ್ ಅನ್ನೋದು ಆಮ್ಲಜನಕದೊಂದಿಗೆ ಒಂದು ಮಿಶ್ರಣವಾದಾಗ, ಪ್ರತಿಕ್ರಿಯಿಸಿದಾಗ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರಾಣಿ ಕೋಶದಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಇರುವುದಿಲ್ಲ ಅಂತ ಕೇಳಿದ್ದೇನೆ. ಪ್ರಾಣಿ ಕೋಶಗಳಲ್ಲಿ ಯಾವುದು ಇರುವುದಿಲ್ಲ ಸರ್? ಯಾವುದು? ಮೈಟೊಕಾಂಡ್ರಿಯಾ ಇದ್ದೇ ಇರುತ್ತೆ, ಯಾಕಂದರೆ ಶಕ್ತಿ ಬೇಕು. ನ್ಯೂಕ್ಲಿಯಸ್ ಇದ್ದೇ ಇರುತ್ತೆ. ಆ್ಯಂಡ್ ದೆನ್ ಜೀವಕೋಶ ಪೊರೆ ಇದ್ದೇ ಇರುತ್ತೆ, ಯಾಕಂದರೆ ಫಸ್ಟ್ ನಮ್ಗೆ ಕಾಣಿಸೋದೇ ಜೀವಕೋಶ ಪೊರೆ ಅಂತ ಅವಾಗಲೇ ನೀವು ಫಸ್ಟ್ ಒಂದು ಕ್ವಶನಲ್ಲಿ ಹೇಳಿಲ್ವಾ. ಆ್ಯಂಡ್ ನೆಕ್ಸ್ಟ್ ಕ್ಲೋರೋಪ್ಲಾಸ್ಟ್. ಹೌದು, ಈ ಪ್ರಾಣಿ ಜೀವಕೋಶದಲ್ಲಿ ಏನಿದೆ ಅಲ್ವಾ, ನಮ್ಮ ಮನುಷ್ಯರಲ್ಲಿ ಕ್ಲೋರೋಪ್ಲಾಸ್ಟ್ ಇರೋದಿಲ್ಲ. ಈ ಯಾಕೆ ಅಂತಂದರೆ ಇವಾಗಲೇ ಇಷ್ಟು ಆ್ಯಟಿಟ್ಯೂಡ್ ಅಂತ ಹೇಳ್ತಿರ್ತೀವಿ. ಸೊ ಅವಾಗ ನಮ್ಮ ಆಹಾರವನ್ನು ನಾವೇ ತಯಾರು ಮಾಡ್ತಾ ಇದ್ರೆ, ಹೋಗಿ ಬಿಸಿಲಲ್ಲಿ ಹೋಗಿ ನಿಂತೆ ನಾನು ಸ್ವಲ್ಪ ನೀರು ಸಿಕ್ತು, ಓಕೆ ನನ್ನ ಆಹಾರ ನನಗೆ ತಯಾರಾಯಿತು ಅಂದರೆ ಯಾರಿಗೆ ನಾವು ಕ್ಯಾರೆ ಅಂತಿರಲಿಲ್ಲ. ಸೊ ಅದಕ್ಕೆ ಏನು ಮಾಡಿದರೆ ದೇವರು ಅಂದರೆ ನಮಗೆ ಕ್ಲೋರೋಪ್ಲಾಸ್ಟ್ ಕೊಟ್ಟಿಲ್ಲ ಸರಿನಾ. ಸೊ ಅದು ಗೊತ್ತಿರಲಿ. ಮನುಷ್ಯರಲ್ಲಿ ಯಾವುದು ಕಂಡುಬರೋದಿಲ್ಲ ಅಂದರೆ ಕ್ಲೋರೋಪ್ಲಾಸ್ಟ್ ಕಂಡುಬರೋದಿಲ್ಲ. ಆ್ಯಂಡ್ ದೆನ್ ಕ್ರೋಮೋಪ್ಲಾಸ್ಟ್ ಸಹ ಕಂಡುಬರೋದಿಲ್ಲ. ಕ್ರೋಮೋಪ್ಲಾಸ್ಟ್ ಏನಾದರೂ ಕಂಡುಬರ್ತಾ ಇತ್ತು ಅಂತಂದರೆ ಓಕೆ, ನಾನು ಹಸಿರಾಗಿರ್ತಿದ್ದೆ, ನೀವು ಕೆಂಪಾಗಿರ್ತಿದ್ರಿ, ಮತ್ತೊಬ್ಬರು ಬಿಳಿಯಾಗಿರ್ತಿದ್ರು, ಮತ್ತೊಬ್ಬರು ಹೇಗೆ ಅಂತಂದರೆ ಈ ಆರೆಂಜ್ ಬಣ್ಣದಲ್ಲಿ ಇರ್ತಿದ್ರು ಸರಿನಾ. ಸೊ ಅದಕ್ಕೆ ಈ ಒಂದು ಕ್ಲೋರೋಪ್ಲಾಸ್ಟ್ ಆಗಿರಲಿ, ಆ್ಯಂಡ್ ದೆನ್ ಕ್ರೋಮೋಪ್ಲಾಸ್ಟ್ ಆಗಿರಲಿ, ಆ್ಯಂಡ್ ದೆನ್ ಈ ಒಂದು ಲ್ಯೂಕೋಪ್ಲಾಸ್ಟ್ ಆಗಿರಲಿ, ಈ ಮೂರೂ ಸಹ ನಮ್ಮ ಒಂದು ಮಾನವನ ದೇಹದಲ್ಲಿ ಕಂಡುಬರುವುದಿಲ್ಲ. ಓಕೆ, ಇದನ್ನು ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಅಂಶವು ಮುಕ್ತ ಸ್ಥಿತಿಯಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ರೆ ಸರ್, ಯಾವುದು ಕಂಡುಬರುತ್ತೆ ಅಂತ ಕೇಳಿದ್ರೆ ಈ ಒಂದು ಚಿನ್ನ ಏನಿದೆ ಅಲ್ವಾ, ಇದೊಂದು ಫ್ರೀ ಸ್ಟೇಟಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್, ಈ ಅನಿಲ ಅಣುಗಳ ಬಗ್ಗೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ರೆ ಸರ್, ನಾವು ಮೂರು ಸ್ಥಿತಿಗಳಲ್ಲಿ ನಿರಂತರವಾಗಿ ಚಲಿಸುತ್ತವೆ. ಈ ಅನಿಲ ಅಣುಗಳು ಏನಿದೆ ಅಲ್ವಾ, ಘನದಲ್ಲಿ, ದ್ರವದಲ್ಲಿ ಮತ್ತು ಅನಿಲದಲ್ಲಿ ನಿರಂತರವಾಗಿ ಚಲಿಸುತ್ತವೆ. ಆ್ಯಂಡ್ ನೆಕ್ಸ್ಟ್ ಓಕೆ, ಇದನ್ನ ಸ್ವಲ್ಪ ನೋಡ್ಕೊಳ್ಳಿ, ಇದು ಇನ್ಫಾರ್ಮೇಷನ್ ಇದೆ. ಆ್ಯಂಡ್ ದೆನ್ ಇದು ನಿಮ್ಮ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಗೂ ಸಹ ಯೂಸ್ಫುಲ್ ಆಗುತ್ತೆ. ಯಾವುದು? ಈ ಒಂದು ಕೃಷ್ಣಾ ಜಲ ವಿವಾದಕ್ಕೆ ಸಂಬಂಧಿಸಿದಂತೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ನಡುವಿನ ನೀರಿನ ಒಪ್ಪಂದ 66:34 ಆಗಿತ್ತು. ಆದರೆ ತೆಲಂಗಾಣ ಎಷ್ಟು ಬೇಡಿಕೆ ಇಟ್ಟಿತ್ತು ಮತ್ತು ಯಾವ ಆಂಧ್ರ ಪ್ರದೇಶದ ಬೇಡಿಕೆಯನ್ನು ತಿರಸ್ಕರಿಸಿದೆ ಅಂತ ಕೇಳಿದ್ರೆ ಸರ್ನ. ಸೊ ಎಷ್ಟು ಅಂತ ಕೇಳಿದ್ರೆ, ಈ ಒಂದು ಆಂಧ್ರ ಪ್ರದೇಶದ ಮತ್ತು ತೆಲಂಗಾಣ ನಡುವಿನ ಕೃಷ್ಣಾ ಜಲ ವಿವಾದದಲ್ಲಿ ತೆಲಂಗಾಣ ಏನಿದೆ ಅಲ್ವಾ 50-50 ಬೇಡಿಕೆ ಇಟ್ಟಿದೆ. ಯಾವುದು? ತೆಲಂಗಾಣ. ಆದರೆ ಈ ಒಂದು ಪ್ರಸ್ತುತ ಬೇಡಿಕೆ ಎಷ್ಟಿದೆ ಅಂದರೆ 66-34 ಅನುಪಾತದಲ್ಲಿದೆ ಸರ್ನ. ಇವಾಗ ಪ್ರಸ್ತುತ ಈ ಒಂದು ಆಂಧ್ರ ಮತ್ತು ತೆಲಂಗಾಣದ ಎಷ್ಟಿದೆ ಅಲ್ವಾ, ಅದು 66 ಮತ್ತು 34 ರೇಷಿಯೋದಲ್ಲಿದೆ. ಓಕೆ, ಎಷ್ಟು? 1011 ಅಲ್ವಾ, 1100 ಎಷ್ಟು TMC ಇರ್ಬೋದು ಐ ಥಿಂಕ್. ಎಕ್ಸಾಕ್ಟ್ ನನಗೆ ಡಾಟಾ ನೆನಪಿಲ್ಲ. ಓಕೆ, ಬಟ್ ಅದಷ್ಟು ಇರ್ಬೋದು. ಬಟ್ ಈ ರೇಷನ್ ನೆನ್ಪಿಟ್ಕೊಳ್ಳಿ, ಯಾವುದು ಅಂತಂದರೆ ಈ ಒಂದು 66-34 ಅನ್ನೋದು ಪ್ರಸ್ತುತ ಇದೆ. ಬಟ್ ಬೇಡಿಕೆ ಎಷ್ಟಿದೆ ಅಂದರೆ 50-50 ಬೇಕು ಅಂತ ಕೇಳಿದ್ದಾರೆ ಯಾರು? ತೆಲಂಗಾಣದವರು. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಶಬ್ದದ ತೀವ್ರತೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಸರ್ನ? ಈ ಒಂದು ಶಬ್ದವು ವೈಶಾಲ್ಯವನ್ನು ಅವಲಂಬಿಸಿರುತ್ತದೆ. ಹೌದು. ಆ್ಯಂಡ್ ದೆನ್ ಶಬ್ದದ ತೀವ್ರತೆಯನ್ನು ಅವಲಂಬಿಸಿರುತ್ತದೆ. ಹೌದು. ಈ ಒಂದು ಇಂಟೆನ್ಸಿಟಿಗೆ ಅವಲಂಬಿಸಿರುತ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್, ಶಬ್ದವು ಆವರ್ತನವನ್ನು ಅವಲಂಬಿಸಿರುತ್ತದೆ. ಇಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್, ಶಬ್ದದ ತೀವ್ರತೆಯು ಮಾನವನ ಕಿವಿಯ ಸೂಕ್ಷ್ಮತೆಯನ್ನು ಅವಲಂಬಿಸಿರುತ್ತದೆ. ಹೌದು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಅಂತ ಹೇಳ್ತೀವಿ. ಸೊ ಇದಕ್ಕೆ ತಪ್ಪಾದ ಹೇಳಿಕೆ ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್, ಈ ಒಂದು 2025 ITTF ವಿಶ್ವ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ನಲ್ಲಿ ಪದಕ ಪಟ್ಟಿಯಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದ್ದೇನೆ ಸರ್ನ. ಯಾವ ದೇಶ ಅಗ್ರಸ್ಥಾನದಲ್ಲಿ ಕಂಡುಬರ್ತಾ ಇದೆ? ಈ ಒಂದು ಚೀನಾ ಸರ್ನ. ಈ ಒಂದು ಟೇಬಲ್ ಟೆನ್ನಿಸ್ ಆ ದೇಶದ ಆಟವೇ ಚೀನಾ ರೀ. ಸಾರಿ, ಚೀನಾ ದೇಶದ ಆಟವೇ ಈ ಒಂದು ಪಿಂಗ್ ಪಾಂಗ್ ಅಂತ ಹೇಳ್ತೀವಿ. ಪಿಂಗ್ ಪಾಂಗ್ ಅಂದರೆ ಏನು? ಇದೇ ಒಂದು ಟೇಬಲ್ ಟೆನ್ನಿಸ್ ಅಂತ ಹೇಳ್ತೀವಿ. ಸೊ ನಮ್ಮ ದೇಶದಲ್ಲಿ ಈ ಒಂದು ಟೇಬಲ್ ಟೆನ್ನಿಸ್ ಅಂತ ಹೇಳಿದ್ರೆ ಅವ್ರ ದೇಶದಲ್ಲಿ ಪಿಂಗ್ ಪಾಂಗ್ ಅಂತ ಹೇಳ್ತಾರೆ. ಸೊ ಹಾಗಾದರೆ ಚೀನಾ ದೇಶದ ರಾಷ್ಟ್ರೀಯ ಆಟ ಯಾವುದು? ಈ ಒಂದು ಪಿಂಗ್ ಪಾಂಗ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದನ್ನು ಸಹ ನೀವು ಹೇಳಿ, ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಅಂತ ಹೇಳ್ತೀವಿ. ಯಾವುದು? ವರ್ಚುವಲ್ ನೆಟ್ಗೆ ಮತ್ತು ದೊಡ್ಡದು ಅಂತ ಹೇಳ್ತೀವಿ ಸರ್ನ. ಯಾವುದು? ಈ ಒಂದು ಕಾನ್ಕೇವ್ ಕನ್ನಡಿ ಇದು. ಆ್ಯಂಡ್ ದೆನ್ ನೆಕ್ಸ್ಟ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH2 ಆಗಬೇಕಾಗಿತ್ತು. ಇಲ್ಲಿ ಮುಂದೆ ಒಂದು 2 ಬರಬೇಕಾಗಿತ್ತು. ಆ್ಯಂಡ್ ನೆಕ್ಸ್ಟ್, ಕ್ಲೋರಿನ್ Cl2 ನೊಂದಿಗೆ ಪ್ರತಿಕ್ರಿಯಿಸಿದಾಗ ಮುಖ್ಯವಾಗಿ ಏನು ರೂಪುಗೊಳ್ಳುತ್ತದೆ ಅಂತ ಕೇಳಿದ್ರೆ ಸರ್ನ. ಏನು ರೂಪುಗೊಳ್ಳುತ್ತದೆ ಅಂತ ಕೇಳಿದ್ರೆ ಈ ಒಂದು ಬ್ಲೀಚಿಂಗ್ ಪೌಡರ್ ಏನಿದೆ ಅಲ್ವಾ, ಅದು ರೂಪುಗೊಳ್ಳುತ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್, ನೆಫ್ರಾನಲ್ಲಿ ಮುಖ್ಯವಾಗಿ ಏನನ್ನು ಶೋಧಿಸಲಾಗುತ್ತದೆ ಅಂತ ಕೇಳಿದ್ರೆ ಸರ್ನ. ಸೊ ಇಲ್ಲಿ ಏನನ್ನು ಶೋಧಿಸಲಾಗ್ತದೆ ಅಂತ ಕೇಳಿದ್ರೆ ಈ ಒಂದು ಯೂರಿಯಾ ಮತ್ತು ನೀರನ್ನು ಶೋಧಿಸಲಾಗ್ತದೆ ಸರ್ನ. ಎಲ್ಲಿ? ಒಂದು ಈ ನೆಫ್ರಾನ್ಗಳಲ್ಲಿ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ಮ್ಯಾಥ್ಸ್ನ ಕ್ವಶನ್ನ ಕೊಟ್ಟಿದ್ದೀನಿ, ಇದಕ್ಕೆ ಸಹ ನೀವು ಕಮೆಂಟ್ ಮಾಡಿ ಅಂತ ಆನ್ಸರ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ಇಲ್ಲಿವರೆಗೆ RRBD ಗ್ರೂಪ್ 8th ಡಿಸೆಂಬರ್ ಸೆಕೆಂಡ್ ಶಿಫ್ಟಿನ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲ್ಲ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.